ಇದೊಂದು ಕೋಬಿಯಾ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ನೀವು ನನ್ನ ಕೋರ್ಟಲ್ಲಿ ನೋಡ್ತಿದ್ರಿ. 3 ರಿಂದ 4 ದಿನ ಅಳಸ್ತೇ ಇರ್ತೈತೆ. ಇವರು ಇಂಡಿಯಾ ಅಂತ ಹೇಳಿದ್ರು ಯಾರು ನಂಬಲ್ಲ. ಇಲ್ಲಿ ನಾವು ಕಾಡಲ್ಲಿ ಪ್ರಾಣಿಗಳು ತಿನ್ಕೊಂಡು ಬದುಕೋಬೇಕಾಗ್ತೈತೆ. ಅದು ಬೇರೆ ನಂದು ಬಾಯಿ ಗೊತ್ತಲ್ಲ, ಬೊಂಬಾಯಿ ಹೆಣಾನ್ ಇಟ್ಕೊಂಡಂಗಂತೆ. ಯಾಕಪ್ಪಿ ಬಂದು ನನ್ನ ಹತ್ರ ತಲೆನೋವು ಇಡ್ಸ್ಕೊಂಡು ಹೋಗ್ತೀಯಾ? ಗುಡ್ ಮಾರ್ನಿಂಗ್. ನಮ್ಮ ಸ್ಪೆಷಲ್ ಅಡುಗೆಗಳು ರೆಡಿ ಫ್ರೆಂಡ್ಸ್. ಏನ್ ಪ್ರೀತಿ, ಈಟು ನಾನೇನ್ ಬಕಾಸುರಿನಾ ಫ್ರೆಂಡ್ಸ್? ಬತ್ತೀನಿ ಇವಾಗ. ನಮ್ಮ ಮನೆ ಗಿಫ್ಟ್ ಪ್ಯಾಕ್ ಮಾಡ್ದಂಗ್ ಮಾಡ್ತಾವ್ರೆ ಫ್ರೆಂಡ್ಸ್. ಮಳೆ ಡೈಲಿ ನೋಡಿ ಹೊಟ್ಟೆ ಊರ್ಕೊಳ್ತಾ ಇದೀನಿ. ನಮ್ಮ ಮನೇಲಿ ನೀರು ತುಂಬಿಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ತರ ಆಟ ಆಡ್ಬೋದು ತಾನೆ. ಸುಂದರ ತ್ವಚೆ ಬೇಡ. ಇಷ್ಟೊಂದು ಮೇಕಪ್ ಮಾಡ್ಕೋತಾವನೆ, ಯಾವಳು ನೋಡ್ಕೊಂಡವನೋ ಏನೋ ಅಂತ. ಸ್ಕಿನ್ ಗ್ಲೋಯಿಂಗ್ಗೆ ಇದೇ ಟಿಪ್ಸ್ ಫಾಲೋ ಮಾಡಿ. ಡೈಮಂಡ್ ನೆಕ್ಲೆಸ್ ಕೊಡ್ಸ್ಲಾ, ಚಿನ್ನದ ನೆಕ್ಲೆಸ್ ಕೊಡ್ಸ್ಲಾ ಅಂತ ನೀವು ಕೇಳಿ. ಬಲ್ಪ್ಗೆಲ್ಲ ಸಿಟ್ ಹೊಡಿತೈತಾ? ಆಸ್ಕೆ ಬಾ ಮಲ್ಕೋ ಅಂತ ಕರಿತೈತು. ಕಾಲ್ ಮುಗಿದ್ರೆ ನೀರ್ ಕಾಯಿಸ್ಕೊಡ್ತೀಯಾ? ಅವಾರ್ಡ್ಗಳು ರೆಡಿ ಮಾಡಕ್ ಕೊಡ್ತೀನಿ ಬಾಪಿ. ಸ್ಕಿನ್ಗೆ ಟಚ್ ಮಾಡ್ಕೊಬಿಡ್ಲಿ. ನೆವೆ ನಾಟಕ ಬಿಡ್ಬೇಡ, ಎದ್ದೋಳು ಫ್ರೆಂಡ್ಸ್. ಮಾಡಿ ಕುಬೇರ್ ಅಷ್ಟು ಮತ್ತೆ ಕೇಳಬಾರ್ದು. ನಿನ್ಗೆ ಯಾವತ್ ನೋವಿಲ್ಲ ಹೇಳಪ್ಪಿ? ಇರೋ ರಕ್ತ ಎಲ್ಲ ಜ್ಯೂಸ್ ತರ ಕುಡ್ಕೊಂತಿದ್ರು. ನಾವ್ ಇನ್ಮೇಲೆ ಬ್ರೆಡ್ ಜಾಮು ತಿನ್ಕೊಂಡು ಬದುಕ್ಬೇಕಂತ ಡಿಸೈಡ್ ಮಾಡಿದೀನಿ. ಕ್ರಂಚಿಯಾಗಿ ಸೂಪರ್ ಐತೆ ಫ್ರೆಂಡ್ಸ್. ಗಯ್ಯಾಳಿ ಅಂತ ಸಮಾಜ ತಪ್ಪು ತಿಳ್ಕೊಳ್ಳಿ ಅಂತನಾ? ಇದೇ ಸ್ಪೆಷಲ್ ಮಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು 1 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಇಷ್ಟೊತ್ತಿಗೆ ಎದ್ದಿರೋದು ನಾನು. ನಿಜ ಫ್ರೆಂಡ್ಸ್, ನಾನು ಈಗ ಎದ್ದಿದ್ದು ಅಂದರೆ 1 ಅವರ್ ಮುಂಚೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ರಾತ್ರಿ ಮಲಗೋದು 12 ಗಂಟೆ ಆಗಿತ್ತು. ಮಳೆ ಹೋಗಿ ಬಂದು ಕರೆಂಟ್ ಹೋಗಿ ಬಂದು ಮಾಡ್ತಾ ಇತ್ತು. ಅದ್ರ ಜೊತೆಗೆ ನಾನು ಬೇರೆ ನನ್ನ ಟೈಮ್ ವೇಸ್ಟ್ ಮಾಡಿದೆ, ಎಡಿಟಿಂಗ್ ಮಾಡಿದೆ. ಹಂಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅನ್ನ ಮಾಡಿ 7 ಗಂಟೆ ಅಷ್ಟರಲ್ಲಿ ತಿಂದು 9 ಗಂಟೆ ಎಡಿಟ್ ಮಾಡಿ ಮುಗಿಸಿ ಮಲಗಿ ಆಮೇಲೆ 11 ಗಂಟೆಗೆ ಎದ್ದಿದ್ದೀನಿ. ಇವತ್ತಿನ ದಿನ ಚೆನ್ನಾಗಿತ್ತು. ದಿನ ಇದೇ ಥರ ಇದ್ರೆ ಸೂಪರ್ ಆಗಿರ್ತಿತ್ತಲ್ಲ ಅಂತ ಅನ್ನಿಸ್ತು. ಆಮೇಲೆ ರಾತ್ರಿ ಸಾಂಬಾರಿಗೆ ಅನ್ನ ಮಾಡೋಕ್ಕಿದ್ದಕ್ಕೆ ಪಾಪ ಅನ್ನಿಸ್ತು. ಯಾವ ಗಂಡನೂ ಇಷ್ಟೊಂದು ಒಳ್ಳೆ ಗಂಡ ಸಿಗಲ್ಲ. ಶಿವ ಕೆಲಸ ಮಾಡ್ತಿದ್ದೆ ಫ್ರೆಂಡ್ಸ್. ಈಗ ನನ್ನ ಗಂಡನಿಗೆ ಪ್ರೀತಿಯಿಂದ ನನ್ನ ಗಂಡನ ಪ್ರೀತಿಯಿಂದ ಅಲ್ಲ, ನನ್ನ ಸಿಸ್ಟರ್ಸ್ ತುಂಬ ಜನ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ತುಂಬ ವೀಡಿಯೋಸ್ ನೋಡ್ತಿರಲ್ಲ, ಅವ್ರಿಗೆಲ್ಲರಿಗೂ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶಿವ ಫೇವ್ರೇಟ್ ಹುಳಿಯನ್ನ ಮಾಡ್ತಾ ಇದ್ದೀನಿ. ಏನಪ್ಪಿ ಹೋಗಿ ಸೊಳ್ಳೆ ಇದನ್ನೇ ಕರ್ಕೊಂಡ್ಬಿಟ್ಟಿದೆ, ಗ್ಯಾಂಗ್ನೇ. ಶಿವ ಜಾಗದಲ್ಲಿ ಬೇರೆ ಯಾರು ಗಂಡ್ಮಕ್ಳು ಗಂಡಂದ್ರು ಅನ್ನೋದು ಬೇಡ, ತಪ್ಪಾಗುತ್ತೆ. ಗಂಡ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ನಿಮ್ಮನ್ನ ಕೋರ್ಟಲ್ಲಿ ಮೀಟ್ ಮಾಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಿಗೆ ಇದಕ್ಕೆ ನಮ್ಮ ಶಿವ ನಮಗೆ ಡೈವರ್ಸ್ ಕೊಟ್ಟರು ಅಂತ. ಎಷ್ಟೊಳ್ಳೆ ಗಂಡನೋ ಅಲ್ಲಪ್ಪಿ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್. ಬೈದು ಎಬ್ರಿಸೈತೆ. ಏನು ಮಾಡ್ತಿದ್ದೆ? ಮನೆ ಬಾಕಲು ಗುಡಿಸ್ತೆ ಹಂಗೆ ಅಂತ. ಅದು ಯಾವಾಗಲೂ ಒಂದ್ಸಲ ಮಲಗೋರು ಬಿಡಬೇಕು ತಾನೆ. ಮೊದಲು ವಯಸ್ಸು ಯಾವಾಗಲೂ ಒಂದೇ ಥರ ಇರಲ್ಲಪ್ಪ. ಮನೆ ಗುಡಿಸೋಷ್ಟು ಎನರ್ಜಿ ಇರಲಿಲ್ಲ ಫ್ರೆಂಡ್ಸ್. 2 ದಿನದ ಜಡಿ ಹಿಡ್ಕೊಂಡು ನೋಡಿ ಬಾಗಿಲು ಮನೆ ಅಲ್ಲಿ ನೋಡಿ ಕೆರೆ ನೀರು ಹೆಂಗೆ ನಿಂತೈತೆ. ಈಗ ತಾನೇ ಸುಂಡೋಗೈತೆ ಎಲ್ಲ ನೀರು, ಪಾಚಿ ಥರ ಆಗ್ಬಿಟ್ಟೈತೆ ನೆಲ. ಈ ಥರ ಇದ್ದಾಗ ಇದೊಂದು ಕೋಬಿಯಾ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಮಳೆಗಾಲದಲ್ಲಿ ಯಾರಿಗೆಲ್ಲ ಆಚೆ ಓಡಾಡೋಕ್ಕೆ ಒಂಥರ ಆಗ್ತಾ ಇರ್ತೈತೆ, ಅಸಹ್ಯ ಥರ ಪಿಚ ಅಂತ. ಆ ಥರ ನನಗೆ ಒಂದು ಕಾಯಿಲೆ ಅನ್ನೋಕ್ಕೆ ಬರಲ್ಲ. ಇದನ್ನು ಒಂದು ಕೋಬಿಯಾ ಐತೆ ಅನ್ಕೊಳ್ಳಿ ಫ್ರೆಂಡ್ಸ್. ಕೋಬಿಯಾನ ಏನೋ ಅಂತಾರಲ್ಲ ಆ ಥರ ಐತೆ. ನನಗೆ ತ್ಯಾವದಲ್ಲಿ ಓಡಾಡಿದ್ರೆ ಒಂಥರ ಆಗ್ತಾ ಇರ್ತದೆ, ಮತ್ತು ಕಾಲು ಬೇಗ ಗಾಯ ಆಗ್ತಿತ್ತು. ಅದಕ್ಕೆ ನಾನು ಮಲಗಿದ್ದೆ. ಇದೊಂದು ದೊಡ್ಡ ಅಪರಾಧನ. ಇಷ್ಟು ತನಕ ನನ್ನ ಗಂಡನ ಹೋಗ್ಲಿದ್ದು ವೇಸ್ಟ್ ಆಯಿತು. ಅದಕ್ಕೆ ನಾವು ಹುಳಿಯನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಶಿವಕುಮಾರ್, ನೀವು ಒಂದಿನ ವ್ಲಾಗ್ ಮಾಡಬೇಕು ಫುಲ್ ಡೇ. ನೀವು ಯಾವಾಗ ರೆಡಿ ಆಗ್ತೀರಾ ವ್ಲಾಗ್ ಮಾಡೋಕ್ಕೆ? ನೀನೇ ಒಂದಿನ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಬೇಕು. ರಜಾ ಹಾಕ್ಬೇಕು. ನಾನೇನು ರಜಾ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಡೈಲಿ. ಶಿವ ಹಿಂದೆ ಸೊಳ್ಳೆಗಳು ಗ್ಯಾಂಗ್ ಐತೆ, ಕರ್ಕೊಬಂದ್ಬಿಡ್ತು. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಊಟ ಮಾಡೋಣ. ಅಡುಗೆ ಮಾಡೋಣ. ನಮ್ಗೆ ಹೊಟ್ಟೆ ಸಿಕ್ಕಾಪಟ್ಟೆ. ಹುಳಿ ಅನ್ನ ಮಾಡೋಕ್ಕೆ ಮೇಯ್ನು ಅನ್ನ ಮಾಡಿಟ್ಕೋಬೇಕು ಮೊದಲೇನೆ. ಅದಕ್ಕೆ ಅನ್ನ ಮಾಡ್ತಾ ಇದ್ದೀನಿ. ಅನ್ನ ಹೆಂಗೆ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಸ್ವಲ್ಪ ಗಂಜಿ ಥರ ಜಾಸ್ತಿ ಮೆತ್ತಗೆ ಬೇಯಬೇಕು. ಅದಕ್ಕೆ ನಮ್ಮನೆ ರೇಷನ್ ಅಕ್ಕಿಯಲ್ಲ, ಅದು ಪರವಾಗಿಲ್ಲ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ಸೋನಾ ಮುಸ್ರಿ ಅಕ್ಕಿಯಲ್ಲ ಯಾರು ಟ್ರೈ ಮಾಡಿದ್ರೆ ಆದಷ್ಟು ಮೆತ್ತಗೆ ಬೇಯಿಸ್ಕೊಳ್ಳಿ. ಅವಾಗ ಸಕ್ಕತ್ತಾಗಿ ಬರ್ತೈತೆ, ತಿನ್ನೋಕ್ಕೂ ಚೆನ್ನಾಗಿರ್ತೈತೆ. ಉಕ್ಕುತ್ತೈತೆ. ಸಿಮ್ಮಲ್ಲಿಟ್ಟು ನಾವೀಗ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಿತ್ಕೊಂಡ್ ಬಂದಿಟ್ಟಿದ್ದೀನಿ. ಮತ್ತೆ ಹುಣಸೆ ಹಣ್ಣನ್ನ ಮೊದ್ಲಿಗೆ ಅಪ್ಪಿ ಮೊಬೈಲ್ ಸೌಂಡ್ ಇನ್ನು ಕುತ್ಕೋ, ಅದೇ ಮೊಬೈಲ್ ಸೌಂಡ್ ಕಮ್ಮಿ ಕೊಡು ಫ್ರೆಂಡ್ಸ್. ನಿಂಬೆ ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿದ್ದೀನಿ. ಬಾಪಿ ಹೋಗ್ಲಿ, ಬಯಲ್ಲ ಬಾ. ಓಕೆ ಫ್ರೆಂಡ್ಸ್,
ಹುಣಸೆ ಹಣ್ಣು ಒಂದು 2 ನಿಂಬೆ ಹಣ್ಣು ಗಾತ್ರದ್ದು ನೆನ್ಸಿಟ್ಕೋಬೇಕು. ಹುಣಸೆ ಹುಳಿನೇ ಇದಕ್ಕೆ ಮೇನ್ ಬೇಕಾಗಿರೋದು. ಅದಕ್ಕೋಸ್ಕರ ಮತ್ತೆ ನೆನ್ನೆ ಒಂದು ಎಡವಟ್ ಮಾಡಿದೀನಿ. ಅದೇನಂದ್ರೆ ಹೆಸರು ಬೇಳೆ ಮಾಡಿದ್ನ ಕೋಸಂಬರಿ, ಅವಾಗ ಜಾಸ್ತಿ ನೆನ್ಸ್ಬಿಟ್ಟಿದ್ದೆ. ಶಿವ ಕೇಳಿಸ್ಕೊಬಿಡ್ತು. ನೋಡಿದ್ರೆ ಶಿವ ಬೈದೈತೆ ಅಂದ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೆ ಬಿಂಗೆ ಹಿಂದ್ಗಡೆ. ಆಮೇಲೆ ರಾತ್ರಿ ಶಿವ ಮಲಗದ್ಮೇಲೆ ಎತ್ತು ಫ್ರಿಜ್ ಅಲ್ಲಿ ಇಟ್ಟೆ. ಆಮೇಲೆ ಇದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಆಮೇಲೆ ನೆನಪಾಯ್ತು ಒಂದು ಸ್ವೀಟ್ ಮಾಡ್ಬಿಡೋಣ ಅಂತ. ಹೆಸರು ಬೇಳೆ ಪಾಯಸ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ನಂಗೆ ಜಾಸ್ತಿ ಇಷ್ಟ. ಅದನ್ನೇ ಮಾಡ್ಬಿಡೋಣ ಅಂತ ಇಟ್ಕೊಂಡಿದೀನಿ. ಇರೋ ಮನೇಲಿ ಒಂದ್ ಸ್ವಲ್ಪ ಐಟಮ್ಸ್ ಇದೆಯಲ್ಲ ಅದನ್ನೇ ಹಾಕಿ ಮಾಡ್ತೀನಿ, ಹಂಗಾಗಿ ಇಟ್ಟಿದ್ದೀನಿ. ಇದನ್ನೇನಾದ್ರೂ ನಾನು ನೆನ್ನೆನೆ ಈ ತರ ಮಾಡಿದೀನಿ, ಜಾಸ್ತಿ ನೆನೆಸ್ಬಿಟ್ಟು ವೇಸ್ಟ್ ಆಗಿದೆ ಅಂತ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ನೀವು ನನ್ನ ಕೋರ್ಟಲ್ಲಿ ನೋಡ್ತಿದ್ರಿ. ಹಾಯ್ ಫ್ರೆಂಡ್ಸ್, ನೋಡಿ ಕೋರ್ಟಲ್ಲಿ ಶಿವ ಡೈವರ್ಸ್ ಕೊಡೋಕೆ ಬಂದಿದೆ ನನಗೆ ಅಂತ. ಅಷ್ಟು ಸ್ಟ್ರಿಕ್ಟು ಊಟದ ವಿಷಯದಲ್ಲಿ. ಏನೋ ಒಂದು ಐಟಮು ವೇಸ್ಟ್ ಮಾಡಬಾರ್ದು ಮನೇಲಿ. ನಾನು ಮಾಡಲ್ಲ, ಹೆಚ್ಚು ಕಡಿಮೆ ಆಗಿ ಈ ಥರ ಎಕ್ಸ್ಟ್ರಾ ಏನಾದ್ರು ಉಳಿದು ಬಿಟ್ರೆ ಅದನ್ನ ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ ಶಿವ ಕಾಣ್ದಿರ. ಅದಕ್ಕೆ ಬೆಲ್ಲ ಮಾತ್ರ ಹೆಸರು ಬೇಳೆ ಪಾಯಸಕ್ಕೇನೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬೇಕು. ಇದು ಕಡಲೆ ಬೀಜ ಯಾರಾದರೂ ಜಾಸ್ತಿ ಇಷ್ಟಪಡೋರಿದ್ರೆ ಕಡಲೆ ಬೀಜನೂ ಎತ್ಕೊಳ್ಳಿ ಫ್ರೆಂಡ್ಸ್, ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಶಿವಾಗ ಫೇವ್ರೇಟು ಕಡಲೆ ಬೀಜ ಹಾಕಿ ಮಾಡಿದ್ರೆ, ಆದರೆ ನನಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಮತ್ತು ಜೀರಿಗೆ ಮನೇಲಿರೋಷ್ಟು ಎತ್ಕೊಂಡಿದ್ದೀನಿ. ತುಂಬ ಕಡಿಮೆ ಐಟಮ್ಸಲ್ಲಿ ಮಾಡೋದು ಮತ್ತು ಬೇಗ ಆಗ್ತೈತೆ ಅದಕ್ಕೋಸ್ಕರ. ಯಾಕಂದರೆ ಮೊನ್ನೆ ದೇವದ ವಿಡಿಯೋ ಹಾಕಿದ್ನಲ್ಲ, ದೇವದ್ದು ಎಕ್ಸ್ಪೀರಿಯನ್ಸ್ ಆಗಿರೋದು, ಅದ್ರಲ್ಲಿ ತುಂಬ ಜನ ಪ್ರೆಗ್ನೆಂಟ್ ಹೆಣ್ಮಕ್ಳೇ ವಿಡಿಯೋ ನೋಡಿದ್ದೀರಾ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ರಿಪ್ಲೈ ಮಾಡಿದಾಗ ನನಗೆ ಬೇಜಾರಾಯಿತು, ಈ ಥರ ವಿಡಿಯೋ ಮಾಡಬಾರ್ದಾಗಿತ್ತು ಅಂತ. ಅಂದರೆ ಒಬ್ಬೊಬ್ಬರೇ ಇರ್ತೀರಾ, ಕೆಲವೊಂದ್ಸಲ ಎದುರ್ಕೊಳ್ತೀರಾ ಅಂತೆಲ್ಲ. ಸಾರಿ ಫ್ರೆಂಡ್ಸ್, ನನಗೆ ಗೊತ್ತಾಗಲಿಲ್ಲ. ಇನ್ಮೇಲೆ ಈ ಥರ ದೇವದ ವಿಡಿಯೋಸ್ ಎಲ್ಲ ಮಾಡಲ್ಲ. ಮಂಚಿತ್ ಕೆಳಗೆ ಯಾರೋ ಒಬ್ರು ಕಾಣಿಸ್ತಾ ಇದ್ದಾರಾ ಫ್ರೆಂಡ್ಸ್? ದೇವ್ದ ವಿಡಿಯೋ ಮಾಡಲ್ಲ ಅಂದ್ಬಿಟ್ಟು ಮಂಚಿತ್ ಕೆಳಗೆ ಯಾರೋ ಒಬ್ರು ಕಾಣಿಸ್ತಿದ್ದಾರೆ ಅಂದರೆ ಇನ್ನೇ ಎದುರ್ಕೊಳ್ತೀರಾ ನೀವು. ನಾನೇ ಹೇಳ್ಬಿಡ್ತೀನಿ ಯಾರದು ಅಂತ. ನಮ್ಮ ಟಮ್ಮು, ಕಳ್ಳ ಟಮ್ಮು ಮಂಚದ ಕೆಳಗ ಮಲಗವನೆ. ಇದನ್ನ ಹಾಕಿದೀನಿ ಮ್ಯಾಟ್, ಇದ್ರ ಮೇಲೆ ಮಲಗೋ ಅಂದರೆ ಅವ್ನು ಸೋ ಕ್ಲೀನ್ ಅಲ್ವಾ, ಅದಕ್ಕೆ ಅದ್ರ ಮೇಲೆ ಮಲಗ್ತಿಲ್ಲ, ನೆಲದ ಮೇಲೆ ಮಲಗವನೆ. ಎಲ್ಲಾದ್ರೂ ಮಲ್ಕೊಳ್ಳಿ. ಮತ್ತೆ ನೆನೆ ಕನ್ನಡದ ವಿಡಿಯೋ ನಿಮಗೆ ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ, ಸಾರಿ ಫ್ರೆಂಡ್ಸ್. ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೋದೆ, ನನ್ನಲ್ಲಿರೋ ಪ್ರತಿಭೆನ ತೋರ್ಸೋಣ ಅಂತ. ಇರಲಿ. ಹೆಸರು ಬೇಳೆಗೆ ಹಾಲು ಹಾಕಿ ಮಾಡಿದ್ರೆ ನನಗೆ ಜಾಸ್ತಿ ಇಷ್ಟ, ಆದರೆ ಹಾಲಿಲ್ಲ, ಹಂಗಾಗಿ ತೆಂಗಿನಕಾಯಿ ಇದೆಯಲ್ಲ ಅದನ್ನೇ ಹಾಕಿ ಮಾಡಿಬಿಡೋಣ. ಮತ್ತು ಕಾಯಿ ಅನ್ನಕ್ಕೆ ಮತ್ತು ಹುಳಿ ಅನ್ನಕ್ಕೆ ಕಡಲೆ ಬೀಜ ಚಟ್ನಿ ಸೂಪರ್ ಕಾಂಬಿನೇಷನು. ಅದನ್ನು ಮಾಡೋದು ಬಿಟ್ಟು ನಾನು ಕಾಯಿ ಚಟ್ನಿನೇ ಮಾಡೋಣ ಅಂತಿದ್ದೀನಿ. ಇತ್ತೀಚೆಗೆ ಒಳ್ಳೆ ರೆಸಿಪೀಸ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ಮನೇಲಿ ಐಟಮ್ಸ್ ಎಲ್ಲ ಕೆಲವೊಂದು ತರಿಸಿಟ್ಕೊಂಡು ಮಾಡ್ತಾ ಇರ್ತೀನಿ. ಏನೋ ತಿನ್ಬೇಕಲ್ಲ, ಹೆಂಗಿದ್ರು ತಿನ್ಬೇಕಲ್ಲ, ಹೊಸ ಅಡುಗೆಗಳೇ ಮಾಡೋಣ, ಹೊಸ ರೆಸಿಪೀಸೇ ನಿಮ್ಗೆ ತೋರ್ಸೋಣ ಅಂತ. ಹುಳಿ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ ಮತ್ತು ಗೊತ್ತಾಗಲ್ಲ. ಪುಳಿಯೋಗರೆ ಥರನೇ, ಆದರೆ ಪುಳಿಯೋಗರೆ ಅಲ್ಲ, ಪುಳಿಯೋಗರೆ ಪೌಡ್ರ್ ಹಾಕಲ್ಲ, ಅದನ್ನೇ ಹುಳಿ ಅನ್ನೋದು. ಅದು ಯಾಕೆ ಹಳ್ಳಿ ಕಡೆ ತುಂಬ ಫೇಮಸ್ ಅನ್ನ, ಯಾಕೆ ಅಂದರೆ ನಾವೆಲ್ಲಾದರೂ ಟ್ರಿಪ್ಗಳು ಹೋಗ್ಬೇಕಾದ್ರೆ ಅವಾಗ ತುಂಬ ಜನಕ್ಕೆ ಹೊರಗಡೆ ಊಟ ಇಷ್ಟ ಆಗಲ್ಲ. ಅಂಥವ್ರು ಈ ಅನ್ನನ ಮಾಡಿಟ್ಕೊಂಡೋದ್ರೆ ಒಂದು 3ರಿಂದ 4 ದಿನ ಅಳಿಸ್ತೇ ಇರ್ತೈತೆ, ಆರಾಮಾಗಿ ತಿನ್ಬೋದು. ಮತ್ತು ಇದು ತಂಗ್ಳ ಆಗ್ತಾ ಟೇಸ್ಟ್ ಜಾಸ್ತಿ ಆಗ್ತಾ ಇರ್ತೈತೆ. ಆ ಥರ ಅನ್ನ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಈ ಅನ್ನನ ಮಾಮೂಲಿ ನಮ್ಮಂಥವ್ರು ಮಾಡಿದ್ರೆ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ಮನೇಲಿ ದೊಡ್ಡವರು ವಯಸ್ಸಾಗಿರೋರು ಇರ್ತಾರಲ್ಲ, ಅವ್ರೇನು ಮಾಡಿದ್ರೆ ಅವ್ರ ಕೈಯಲ್ಲಿ ಸೂಪರ್ ಟೇಸ್ಟ್ ಬರ್ತೈತೆ. ಈಗ ನಾನು ಮಾಡ್ತಾ ಇದ್ದೀನಿ, ತುಂಬ ಜನ ದೊಡ್ಡವರು ನೋಡ್ತಿದ್ದೀರಲ್ಲ, ಅಂದರೆ ಅಮ್ಮಂದ್ರು ನೋಡ್ತಿದ್ದೀರಲ್ಲ, ಅಜ್ಜಿರು ಅಮ್ಮಂದ್ರು, ನೀವು ಏನಾದರೂ ಟಿಪ್ಸ್ ಕೊಡಿ ನನಗೆ. ನಾನು ಮಾಡ್ತೀನಲ್ಲ ಇವತ್ತು ರೆಸಿಪಿ ನೋಡಿ, ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಹಾಕ್ಬೇಕಾ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ನೋಡಿ ಹೇಳು. ನಾನು ನೆಕ್ಸ್ಟ್ ಟೈಮು ನಾನು ಅದನ್ನು ಟ್ರೈ ಮಾಡ್ತೀನಿ, ನನಗೆ ಬಂದಂಗೆ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಐಟಮು ಇದೆ. ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೋಬೇಕು, ಆದರೆ ನನ್ನ ಹತ್ರ ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ಇರೋದು, ಅದನ್ನೇ ಹಾಕ್ಬಿಡ್ತೀನಿ. ಕಲರ್ ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಇಂಪಾರ್ಟೆಂಟು. ಅನ್ನ ಮಾಡಿಟ್ಕೊಬಿಟ್ರೆ ಕರೆಕ್ಟಾಗಿ ಒಂದು 20 ನಿಮಿಷದ ಅಡುಗೆ ಅಷ್ಟೇ ಇದು. ಎಲ್ಲ ಅರ್ಜೆಂಟಾಗಿ ನೀವು ಟ್ರಿಪ್ ಹೋಗೋಕ್ಕೆ ಪ್ಯಾಕ್ ಮಾಡ್ತಿರ್ತೀರ, ಆಗ ಏನಾದರೂ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಇದನ್ನ ಆರಾಮಾಗಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು ನೀವು. ಈ ಥರ ಮುಂದಿನ ದಿನಗಳಲ್ಲಿ ನಾನು ಶಿವ ಏನಾದರೂ ಬೈ ಚಾನ್ಸ್ ಅಮೇರಿಕಾ, ಉಕ್ರೇನ್, ಆಫ್ರಿಕಾ ಈ ಥರ ಎಲ್ಲ ಹೋಗ್ಬೇಕು ಅಂದ್ಕೊಂಡಾಗ ಈ ಥರ ಅಡುಗೆಗಳೆಲ್ಲ ಮಾಡಿ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ನಾನು ಆಫ್ರಿಕಾಗೆ ಹೋದ್ರೆ ಅವ್ರನ್ನ ವಾಪಸ್ ಕಳಿಸೋದೇ ಇಲ್ಲ, ಯಾಕಂದರೆ ನಾನು ಶಿವ ಇಬ್ಬರು ಬ್ಲಾಕ್ ಆಗಿದ್ದೀವಲ್ಲ. ಇವರು ಇಂಡಿಯಾ ಅಂತ ಹೇಳಿದ್ರು ಯಾರು ನಂಬಲ್ಲ, ಇಲ್ಲೇ ಇವರು ನಮ್ಮ ದೇಶದವ್ರೆ ಅಂದ್ಬಿಟ್ಟು ಅಲ್ಲೇ ಇರಿಸ್ಕೊಬಿಡ್ತಾರೆ ನಮ್ಮಿಬ್ಬರನ್ನ. ನಾವು ಕಾಡಲ್ಲಿ ಪ್ರಾಣಿಗಳು ತಿನ್ಕೊಂಡು ಬದುಕೋಬೇಕಾಗ್ತೈತೆ, ಅದಕ್ಕೆ ಆ ದೇಶ ಕ್ಯಾನ್ಸಲ್ ಮಾಡ್ತೀನಿ, ಅಮೇರಿಕಾ ಫಿಕ್ಸ್ ಮಾಡ್ತೀನಿ. ಕಡಲೆ ಬೀಜ ಇಂಗು ಇವೆರಡು ಮಿಸ್ ಆಗಿದೆ, ಇವೆರಡು ಹಾಕ್ಕೊಬಿಡಿ, ಸೂಪರ್ ಟೇಸ್ಟು. ಕಡಲೆ ಬೀಜ ಚಟ್ನಿ ಮಾಡ್ಕೊಬಿಟ್ರೆ, ಚಟ್ನಿ ಏನು 3 ದಿನ 4 ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನ ಇಟ್ಕೋಬೋದು. ಚಟ್ನಿನ 1 ಟೈಮ್ಗೆ 1-2 ಟೈಮ್ಗೆ ತಿನ್ನೋ ಥರ ಮಾಡಿಟ್ಕೊಂಡು. ಪ್ರೆಗ್ನೆಂಟ್ ಹೆಣ್ಮಕ್ಳು ನೋಡ್ತಿರಲ್ಲ, ನಿಮ್ಗೆ ಹುಳಿಗೆ ತಿನ್ನಬೇಕು ಅನ್ನಿಸ್ತಾ ಇರ್ತೈತಲ್ಲ, ಅವರು ಟ್ರೈ ಮಾಡಿ, ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್. ಮನೇಲಿ ದೊಡ್ಡವ್ರ ಕೈಲಿ ಮಾಡಿಸ್ಕೊತೀನಿ, ನೀವೇನು ತೊಂದರೆ ತಗೋಬೇಡಿ. ಮತ್ತೆ ಅದೊಂದು ಫ್ರೆಂಡ್ಸ್, ನಾನು ನೆನ್ನೆ ವಿಡಿಯೋ ಹಾಕಿದ್ನಲ್ಲ,
3 ತಿಂಗಳು ನಾವು ಚಿಕನ್ ತಿನ್ನಲ್ಲ ಅಂತ. ಅದು ಸುಮ್ಮನೆ ನಾವು ವೆಯ್ಟ್ ಲಾಸ್ಗೆ ಮತ್ತೆ ನಾನು ಅನ್ಕೊಂಡಿರೋದು ಮನ್ಸಲ್ಲಿ ಬಿಡೋಣ ಒಂದಷ್ಟು ದಿನ ನಾನ್ ವೆಜ್ ಜಾಸ್ತಿ ತಿಂತಾ ಇದೀವಿ ಇತ್ತೀಚೆಗೆ ಅಂತ ಅನ್ಕೊಂಡು ನಾವಿಬ್ರು ಮಾತಾಡ್ಕೊಂಡು ಬಿಟ್ಟಿದ್ದು. ನೀವು ಪ್ರೆಗ್ನೆಂಟ್ ಅಂತೆಲ್ಲ ಅನ್ಕೊಂಡಿದ್ದೀರಾ? ಇಲ್ಲ ಫ್ರೆಂಡ್ಸ್, ಆ ಥರ ಏನಾದ್ರು ಇದ್ರೆ ಅದು ಮುಚ್ಚಿಟ್ಕೊಳ್ಳೋ ವಿಷಯನೇ ಅಲ್ಲ. ಬೈ ಚಾನ್ಸ್ ನಾನು ಇವಾಗ ಮುಚ್ಚಿಟ್ಕೊಂಡು ಮುಂದೆ ಒಂದಿನ ನಿಮ್ಗೆ ಹೇಳಿದ್ರು ನೀವು ನನ್ನ ಬೈಕೊಳ್ತೀರಾ. ಅವತ್ತಿಂದ ಕೇಳ್ತಿದ್ವಿ, ಹೇಳಲಿಲ್ಲ, ಇವಾಗ ಸಡನ್ ಆಗಿ ಹೇಳ್ತಿದ್ದೀರಾ ಅಂತ. ನಾನೇ ಕೆಟ್ಟೋಳಾಗ್ತೀನಿ. ಯಾಕೆ ಮುಚ್ಚಿಟ್ಕೋಬೇಕು? ಅದು ಬೇರೆ ನಂದು ಬಾಯಿ ಗೊತ್ತಲ್ಲ, ಬೊಂಬಾಯಿ. ನಾನೇನೋ ಮುಚ್ಚಿಟ್ಕೊಳ್ಳೋ ಮಗಳೇ ಅಲ್ಲ. ಹಂಗಾಗಿ ಎಲ್ಲ ಹೇಳ್ಬಿಡ್ತೀನಿ. ಆ ಥರ ಏನಿಲ್ಲ ಫ್ರೆಂಡ್ಸ್. ಬೈ ಚಾನ್ಸ್ ಆ ಥರ ಇದ್ರೆ ನಿಮ್ಮ ಹತ್ರ ಖುಷಿಯಾಗಿ ಹೇಳ್ಕೊಳ್ತೀನಿ. ಆ 3 ತಿಂಗಳು ಅನ್ನೋದು ಹೆಂಗೆ ನನ್ನ ಬಾಯಲ್ಲಿ ಬಂತೋ ಗೊತ್ತಿಲ್ಲ, ಅದು ಹಿಂಗಾಗೋಯ್ತು ಫ್ರೆಂಡ್ಸ್. ನೆನ್ನೆ ನಾನೊಂದು ಮಿಸ್ಟೇಕ್ ಮಾಡ್ಕೊಬಿಟ್ಟೆ. ಅಣಬೆ ಸಾರನ್ನ ನೈಟಲ್ಲಿ ಇಟ್ಕೋಬಾರ್ದು. ಅಣಬೆ ತಂದು ಆಗಲಿ ಮತ್ತೆ ಸಾಂಬಾರಾಗ್ಲಿ ಇಟ್ಕೋಬಾರ್ದು. ನಾವು ಮಳೆ ಜಡಿ ಇಟ್ಕೊಂಡಿತ್ತಲ್ಲ, ಕರೆಂಟ್ ಹೋಗಿ ಬರ್ತಾ ಇತ್ತು. ಮುದ್ದೆ ಮಾಡ್ಕೊಂಡು ತಿನ್ಕೊಬಿಡೋಣ ಅನ್ಕೊಂಡು ಆಮೇಲೆ ಅಡುಗೆನೇ ಮಾಡಲಿಲ್ಲ. ನಾನು ಕತ್ಲೆಗೆ ಬೇಜಾರು ನನಗೆ ಅಂದ್ಬಿಟ್ಟು ಆಮೇಲೆ ನೆನಪೇ ಆಗಲಿಲ್ಲ. ಟೆನ್ಷನಲ್ಲಿ ನೋಡಿದ್ರೆ ಸಾಂಬಾರು ಇಟ್ಕೊಬಿಟ್ಟಿದ್ದೀವಿ ಮನೇಲಿ. ಬೆಳಗ್ಗೆದ್ ನೆನಪಾಯ್ತು, ಇಟ್ಕೋಬಾರ್ದಾಗಿತ್ತು. ತಿಂದಿದ್ದೆಲ್ಲ ಆದ್ಮೇಲೆ ನೆನಪಾಯ್ತು ನಮ್ಮಿಬ್ಬರಿಗೂ. ಅದೊಂದು ಮಿಸ್ಟೇಕ್ ಮಾಡಬೇಡಿ ಫ್ರೆಂಡ್ಸ್. ಅಣಬೆ ಇಟ್ಕೊಂಡ್ರೆ ಮನೇಲಿ ಹೆಣಾನ್ ಇಟ್ಕೊಂಡಂಗಂತೆ. ಇಟ್ಕೋಬೇಡಿ ಮನೇಲಿ ಯಾರು ನೋಡ್ತಾ ಇದ್ರೆ. ಅದೇ ಭಯ ಆಗ್ತಿದೆ. ಅದಕ್ಕೆ ಇವತ್ತು ಸೋಮವಾರ ಬೇಗ ಅಡುಗೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಡ್ತೀನಿ ದೇವ್ರಿಗೆ. ಸರಿ ಹೋಗ್ತಿದೆ. ಏನಪ್ಪ ಮತ್ತೆ ಬಂದೆ ನನ್ನ ಹತ್ರ ಪುರಾಣ ಕೇಳಕ? ಯಾಕಪ್ಪಿ ಬಂದು ನನ್ನ ಹತ್ರ ತಲೆನೋವು ಇಡ್ಸ್ಕೊಂಡು ಹೋಗ್ತೀಯಾ? ಸೈಲೆಂಟ್ ಆಗಿ ನೆಮ್ಮದಿಯಾಗಿ ಎಲ್ಲಾರ ಕೂತ್ಕೋ ಹೋಗಿ. ಕಾಸು ಕೊಡ್ಬೇಕಾ? ಇರು, ಬೆಳೆಸ್ತಾ ಇದೀನಿ ಗಿಡ ಒಲೆ ಮೇಲೆ. ನಿನಗೋಸ್ಕರ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ಪ್ರೀತಿಯಿಂದ. ಫ್ರೆಂಡ್ಸ್, ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಇದರಲ್ಲಿ ಇವೆರಡು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸೇರಿ, ಅದನ್ನ ಸೈಡ್ಗಿಟ್ಟು ಜೀರಿಗೆ 1 ಸ್ಪೂನ್ ಅಷ್ಟು, ಒಂದು ಕ್ಯಾಪಲ್ಲಿ ಹಾಕೊಂಡಿದ್ದೀನಲ್ಲ ಅದರಲ್ಲಿ 1-2 ಸ್ಪೂನ್ ಅಷ್ಟು ಜೀರಿಗೆ ಐತೆ. ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಖಾರದ ಪುಡಿ ಏನು ಹಾಕ್ಕೊಳ್ಳೋಂಗಿಲ್ಲ, ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಬೇಕು ಜಾಸ್ತಿ. ಬೆಳ್ಳುಳ್ಳಿ, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ. ಇವಿಷ್ಟನ್ನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚಿಕ್ಕ ಜಾರಲ್ಲಿ ಹಾಕ್ಕೊಂಡ್ರೆ ನುಣ್ಣಗೆ ಪೇಸ್ಟ್ ಆಗ್ತಿದೆ ಫ್ರೆಂಡ್ಸ್. ನೀವು ಏನಾರು ಟ್ರೈ ಮಾಡಿದ್ರೆ ಚಿಕ್ಕ ಜಾರಲ್ಲಿ ರುಬ್ಕೊಳ್ಳಿ. ಈ ಥರ ರುಬ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಎಣ್ಣೆ ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟ್ ಬರ್ತೈತೆ. ಹಂಗಾಗಿ ಸಾಸಿವೆನೂ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಜಾಸ್ತಿ ಹಾಕ್ಕೋಬೇಕು. ಅದೇ ಫ್ಲೇವರ್ ಸೂಪರಾಗಿರ್ತೈತೆ. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋನ ಗೊಜ್ಜು ಹಾಕ್ಕೋಬೇಕು. ಈ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ದಿನ ಇಟ್ಕೋಬೋದು. ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾದ್ರೂ ಬೆಲ್ಲ ಇಷ್ಟ ಆದರೆ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಎಣ್ಣೆಲ್ಲ ಮೇಲೆ ತೇಲ್ ಬರಬೇಕು. ಆ ಥರ ಆದಮೇಲೆ ರೆಡಿಯಾಗಿದೆ ಅಂತ. ಅದಕ್ಕೀಗ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೊಜ್ಜು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಆಗಿಬಿಡುತ್ತೆ ಅಂತ. ಅನ್ನನ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ತಂಗ್ಳನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ತಂಗ್ಳಾದ್ಮೇಲೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ. ಫ್ರೆಂಡ್ಸ್, ಅನ್ನ ರೆಡಿಯಾಗಿದೆ. ಹೆಸರುಬೇಳೆನ 1 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಆಲ್ರೆಡಿ ನೆನೆಸಿರೋದ್ರಿಂದ ಒಂದೇ ವಿಸಿಲ್ ಸಾಕು. ಅದು ವಿಸಿಲ್ ಎಲ್ಲ ಅದೇನು ಒಳಗಡೆ ಕುಕ್ಕರ್ ಒಳಗಡೆ ಇರೋ ಗಾಳಿ ಎಲ್ಲ ಆಚೆ ಹೋಗೋಷ್ಟರಲ್ಲಿ ಚಟ್ನಿ ರುಬ್ಕೊಬಿಡ್ತೀನಿ. ಚಟ್ನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು ಇಷ್ಟೇನೆ. ಯಾವುದು ಒಗ್ಗರಣೆ ಮಾಡಿಲ್ಲ, ಹಸಿದೆ ರುಬ್ಕೊಳ್ತಾ ಇದ್ದೀನಿ. ನಡೆಯುತ್ತೆ. ಕಡಲೆಬೀಜ ಚಟ್ನಿ ಆದರೆ ಸೂಪರ್ ಆಗಿರ್ತಿತ್ತು. ಪರವಾಗಿಲ್ಲ, ಇದನ್ನೇ ರುಬ್ಕೊಳ್ತೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಬಂದ ಹೋಗು. ಮಳೆಗಾಲ ಬಂದರೆ ಬಾಣಂತಿ ಥರ ಆಡ್ತಾನೆ. ಇದು ನಮ್ಮ ಪಾಯಸಕ್ಕೆ ಫ್ರೆಂಡ್ಸ್. ಇದರಲ್ಲಿ ನೋಡಿ ಏಲಕ್ಕಿ ಖಾಲಿ ಆಗಿಬಿಟ್ಟಿತ್ತು ಮನೇಲಿ. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಏನೂ ಇಲ್ಲ. ಇದು ಏಲಕ್ಕಿ ಪಲಾವ್ಗೆ ಹಾಕ್ತಾರಲ್ಲ ಫ್ರೆಂಡ್ಸ್, ದೊಡ್ಡ ಏಲಕ್ಕಿ, ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ನೋಡೋಣ. ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಬೆಲ್ಲ, ಇವಿಷ್ಟನ್ನು ಹಾಕಿನೇ ರುಬ್ಕೊಬಿಡ್ತೀನಿ. ಬೇಗ ಅಡುಗೆ ಆಗಬೇಕು. ಶಿವಾಗ ಹೊಟ್ಟೆಸ್ತಿದೆ. ಹಂಗಾಗಿ ಚೆನ್ನಾಗಿ ಬೆಂದಿರೋ ಬೇಳೆಗೆ ನಾನು ಆಗಲೇ ತೋರಿಸಿದ್ದನ್ನೆಲ್ಲ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೋಸಿ ಬೇಕಾದ್ರೆ ಹಾಕ್ಕೋಬೋದು, ಕಾಯಲ್ನ ನಾನು ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕುದಿಯಕ್ಕೆ ಬಿಟ್ಟರೆ ಸಾಕು. ಏಲಕ್ಕಿ ಏನಾದರೂ ಹಾಕ್ಕೊಳ್ಳೋಂಗಿದ್ರೆ ಕುದಿಬೇಕಾದ್ರೆ ಏಲಕ್ಕಿ ಹಾಕ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಹಾಕ್ಕೋಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲ ನಾನು ಹಾಕ್ಕೊಳ್ತಾ ಇಲ್ಲ. ಇವತ್ತಿನ ನಮ್ಮ ಸ್ಪೆಷಲ್ ಅಡುಗೆಗಳು ರೆಡಿ ಫ್ರೆಂಡ್ಸ್. ಇದನ್ನ ಮುದ್ದೆ ಥರ ಮುದ್ದೆ ಕಟ್ಕೋಬೇಕು ಫ್ರೆಂಡ್ಸ್. ಈಗ ನಾವು 1 ಟೈಮ್ ತಿನ್ನೋದಲ್ಲ, ಹಂಗಾಗಿ ಬಟ್ಲಿಗೆ ಹಾಕಿ ಒತ್ತಿ ಇದು ಮಾಡಿದ್ದೀನಿ. ಮುದ್ದೆ ಕಟ್ಕೊಂಡು ಎತ್ಕೊಂಡು ಬಿಸಿ ಅಪ್ಪಿ ಪಾಯಸ ಚೆನ್ನಾಯ್ತಾ? ಹುಳಿಯನ್ನ ಟೇಸ್ಟ್ ನೋಡು. ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೋ, ಸೂಪರ್. ಹಂಗಂದ್ರೆ ಇದೇ ಥರನಾ ಹುಳಿಯನ್ನ ಮಾಡೋದು? ನಿನ್ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ ಅಂತೀಯಲ್ಲ. ಚಟ್ನಿ ಜೊತೆ ಹೆಂಗೈತೆ? ಖಾರ ಗೀರ? ಅಪ್ಪ ಸಮಾಧಾನ ಆಯ್ತು ನನ್ನ ಗಂಡ ಒಪ್ಕೊಂಡ್ಮೇಲೆ. ಅದು ಏಲಕ್ಕಿ
ಪಲಾವ್ ಹಾಕೋ ಏಲಕ್ಕಿ ಜಜ್ಜಿ ಹಾಕಿದ್ದೀನಿ. ಅದೇನಾದ್ರೂ ಡಿಫ್ರೆಂಟ್ ಟೇಸ್ಟ್ ಅನಿಸ್ತೈತಾ? ಪಾಯಸದಲ್ಲಿ ಮಾಮೂಲಿ ಇದ್ದಂಗೆ ಆಯ್ತಾ? ಆರ್ಬೇಕಾ? ಸರಿ, ಆರದ್ಮೇಲೆ ತಿನ್ನು. ಸೂಪರ್ ಐತೆ, ಸಾಕಾಯ್ತು ಮಾಡಿದ್ದಕ್ಕೂ. ಚೆನ್ನಾಗಿದೆ. ನಾನು ಅನ್ಕೊಳ್ತೀನಿ ಸೋನಾ ಮೊಸರು ಅಕ್ಕಿಲಿ ಇಷ್ಟು ಟೇಸ್ಟ್ ಬರಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಗಂಜಿ ಗಂಜಿ ಆದ್ರೆ ಚೆನ್ನಾಗಿರೋದು. ಏನ್ ಪ್ರೀತಿ ದೃಷ್ಟಿ ಮಾಡ್ತೀನಂತೆ ನೋಡಿ ಫ್ರೆಂಡ್ಸ್. ಇದ್ರ ಟೇಸ್ಟ್ ಏನಂದ್ರೆ ಕರಿಬೇವು ಜಾಸ್ತಿ ಟೇಸ್ಟ್ ಐತೆ ಅಲ್ಲಪ್ಪ, ಅದ್ರ ಜೊತೆ ತಿನ್ಬೇಕು. ಅದಕ್ಕೆ ಜಾಸ್ತಿ ಕರಿಬೇವು ಹಾಕಿದ್ ನಾನು. ಚಟ್ನಿ ಸೂಪರ್ ಐತೆ. ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ಸೂಪರ್ ಇರ್ತೈತೆ. ಇದೇ ಚಟ್ನಿ ಮಾಡ್ಕೋಬೇಕಾ? ಅದು ನಾನು ಎಲ್ಲೋ ಒಂದ್ ಕಡೆ ತಿಂದಿದ್ದೆ, ಕಡಲೆ ಬೀಜ ಚಟ್ನಿ ಹಾಕೊಟ್ಟಿದ್ರು, ಚೆನ್ನಾಗಿತ್ತು, ಅದಕ್ಕೆ ಹೇಳ್ದೆ. ಪ್ಲೇಟ್ 40 ರೂಪಾಯಿ. ತಿನ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಿ. ಏಲಕ್ಕಿ ಸ್ಮೆಲ್ ಘಮ ಅಂತ ಗಮ್ ಘಮ ಅಂತ ಐತೆ. ಶಿವ ತಿಂದು ಟೇಸ್ಟ್ ಹೇಳಿದ್ರೆ ನಂಗೆ ಸಮಾಧಾನ. ಏನಿಲ್ಲ ಫ್ರೆಂಡ್ಸ್, ಗೋಡಂಬಿ ದ್ರಾಕ್ಷಿ ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿರ್ತಾವ ಅಡುಗೆ ತಾನಪ್ಪೆ. ಏಲಕ್ಕಿ ಒಂದ್ ಮೇನ್ ಇರ್ಲೇಬೇಕು ಪಾಯಸಗಳಿಗೆ. ಗೋಡಂಬಿ ದ್ರಾಕ್ಷಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಡೀತೈತೆ. ನಾನು ಹೇಳ್ಬೇಕು ಅಂದ್ರೆ ಹಬ್ಬಗಳಲ್ಲಿ ಮಾತ್ರ ಗೋಡಂಬಿ ದ್ರಾಕ್ಷಿ, ಮತ್ತೆ ಮಧ್ಯದಲ್ಲಿ ಏನಾರ ಎಮರ್ಜೆನ್ಸಿ ಇದ್ರೆ ತರಿಸ್ತೀನಿ ಅಷ್ಟೇ. ಬಾಕಿ ಟೈಮಲ್ಲಿ ನನ್ಗೆ ಏನಾದ್ರು ಪಾಯಸ, ಶಿವಾಜಿನ ಪಾಯಸ ತಿನ್ಬೇಕು ಅನ್ಸ್ರೆ ಏಲಕ್ಕಿ ಇದ್ರೆ ಸಾಕು, ಮಾಡ್ತಾ ಇರ್ತೀನಿ. ಒಂದೊಂದ್ಸಲ ಬೆಲ್ಲನೂ ಹಾಕಲ್ಲ, ಸಕ್ಕರೆ ಹಾಕ್ಬಿಟ್ಟು ಮಾಡ್ತೀನಿ. ಆತರ ಅದೇ ಇರ್ಬೇಕು ಇದೇ ಇರ್ಬೇಕು ಏನಂತಿಲ್ಲ, ಟೇಸ್ಟ್ ಚೆನ್ನಾಗಿರ್ತೈತೆ. ಇನ್ನೊಂದು ಚೆನ್ನಾಗಿ ಬೇಕಾ? ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಪ್ರೆಗ್ನೆಂಟ್ ಹೆಣ್ಮಕ್ಳು ಹುಳಿ ಹುಳಿ ಹಾಕಿ ತಿನ್ಬೇಕು ಅನಿಸ್ತೈತಿಲ್ಲ ನಿಮ್ಗೆ? ಟ್ರೈ ಮಾಡಿ. ನಾನು ಹುಳಿ ಹುಳಿ ಐಟಮ್ ಮಾಡ್ತಾ ಇರೋದಕ್ಕೂ ಈ ಪ್ರೆಗ್ನೆಂಟ್ ಅಂತ ಕೇಳ್ತಾ ಇರೋದಕ್ಕೂ ಸೂಪರ್ ಆಗೈತೆ. ಏನಿಲ್ಲ ಫ್ರೆಂಡ್ಸ್, ಪ್ರೆಗ್ನೆಂಟ್ ಹೆಣ್ಮಕ್ಳು ಕಾಮೆಂಟ್ ಮಾಡ್ತಾರಲ್ಲ, ಅವರು ರೆಸ್ಟ್ ಮಾಡೋ ಟೈಮ್ನು ನನ್ನ ವಿಡಿಯೋಗೆ ನೋಡಿ ಟೈಮ್ ಕೊಟ್ಟು ಕಾಮೆಂಟ್ ಮಾಡ್ತಾರಲ್ಲ, ಅವ್ರು ಖುಷಿ ಆಗ್ತೈತೆ. ಅವ್ರಿಗೋಸ್ಕರ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ. ನನಗೆ ಬರೋ ಹಳ್ಳಿ ಅಡುಗೆಯಲ್ಲಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಇಷ್ಟಪಟ್ಟು ತಿನ್ನೋ ಅಡುಗೆ ಇದೊಂದೇ ನನಗೆ ಗೊತ್ತಿರೋದು. ಅದ್ ಬಿಟ್ರೆ ಹಸಿಗೊಜ್ಜು, ಅನ್ನ, ಹುಳಿ ಐಟಮ್ಸ್ ಅಲ್ಲಿ ಇವತ್ತು ಹಸಿಗೊಜ್ಜು ಯಾವಾಗಾರ ಹೇಳ್ಕೊಡ್ತೀನಿ. ಶಿವ ಇಷ್ಟಪಟ್ಟು ತಿಂತೈತಲ್ಲ ಫ್ರೆಂಡ್ಸ್, ಅದಕ್ಕೆ ನನ್ಗೆ ಚೆನ್ನಾಗಿ ಅಡುಗೆ ಮಾಡಾಕ್ಬೇಕು ಅನ್ಸುತ್ತೆ. ಪಾಯಸ ತಿನ್ಬೇಕು, ಆವಾಗಲೇ ಊಟ ಕಂಪ್ಲೀಟು. ಈಟು ಅನ್ನ ಬೇಕಾ? ನಾನು ತಿನ್ಸು ಅಂತ ನೋಡ್ತಾ ಇಲ್ಲ ಪೇ, ನಿನ್ ಖುಷಿಯಿಂದ ತಿಂತಾರೋದ್ ನೋಡ್ತಾ ಇದೀನಿ. ನಾನೇನ್ ಬಕಾಸುರಿನಾ ಫ್ರೆಂಡ್ಸ್? ಆಗ್ಲೇ ತಿನ್ನಿಸ್ನಲ್ಲ ಅಂತೀತಿ ಮುಖ ನೋಡಿದ್ರೆ. ನಾನ್ ಸುಮ್ನೆ ಇಷ್ಟಪಟ್ಟು ತಿಂತೀಯಲ್ಲ, ಅದು ನೋಡಕ್ ಇಷ್ಟ ಅಷ್ಟೇ. ನಾನೇನ್ ಹೊಟ್ಟೆ ನೋವು ಬರ್ಸ್ತಾ ಇಲ್ಲ, ತಿನ್ಸು ಅಂತ ನೋಡ್ತಾ ಇಲ್ಲ. ನಾವು ತಿಂತೀವಿ. ನೀವು ತಿಂದ 5 ನಿಮಿಷ ಆದ್ಮೇಲೆ ನಾನು ತಿಂತೀನಿ. ಆಗೊಂಥರ ಧೈರ್ಯ ಬರ್ತೈತೆ ತಿನ್ಬೋದು ಅಂತ. ಏನ್ ಮಾಡ್ತಿದ್ಯಪ್ಪ? ನಾನು ಬತ್ತೀನಿ ಮೇಲೆ. ಪ್ಲೀಸ್ ನನ್ನ ಮೇಲೆ ನೋಡಿಲ್ಲ ಒಂದಿನಾನು. ನಿಧಾನಕ್ಕೆ ಬತ್ತೀನಪ್ಪಿ. ಬತ್ತೀನಿ ಇವಾಗ. ಊಟ ಸಖತ್ತಾಗಿತ್ತು ಫ್ರೆಂಡ್ಸ್, ಹೊಟ್ಟೆ ತುಂಬ ತಿನ್ಬಿಟ್ಟೆ. ಸೂಪರಾಗಿತ್ತು. ಆರಾಮಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನಾನು ಇನ್ನೊಂದು ತೋರಿಸಿಲ್ಲ, ನನ್ನ ಹಣೆಯಲ್ಲಿ ನೋಡಿ ಕಟ್ಲಾವು ಅಲ್ಲ, ಎಸ್ ಅಂತ ಹಾಕ್ಕೊಂಡಿದ್ದೀನಿ. ಶಿವ ಇನ್ಸಿಲು ಅಂದರೆ ನನ್ನ ಹಣ ಬರೆಹನೇ ಶಿವ ಅಲ್ವಾ, ಅದಕ್ಕೋಸ್ಕರ ಪ್ರೀತಿಯಿಂದ. ನಮ್ಮ ಮನೆಯ ಗಿಫ್ಟ್ ಪ್ಯಾಕ್ ಮಾಡ್ದಂಗೆ ಮಾಡ್ತಾವ್ರೆ ಫ್ರೆಂಡ್ಸ್ ಮಳೆಗೆ. ಪಾಪ ಕುಮಾರ್ ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ಮಳೆ ಬಂದೈತಂದ್ರೆ ಇಲ್ಲಿರೋ ತೆಂಗಿನಕಾಯಿ ಎಲ್ಲ ಕೊಚ್ಕೊಂಡು ಅಲ್ಲಿಗೆ ಹೋಗೈತೆ, ಅಷ್ಟು ಜೋರು ಮಳೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಎಷ್ಟು ದಪ್ಪ ಮಾವಿನಕಾಯಿ ಐತೆ, ಆದರೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇದು ತೊಗರು ಬಾಯಲ್ಲೇ ಇಡೋಕ್ಕಾಗಲ್ಲ. ಡೈಲಿ ನೋಡಿ ಹೊಟ್ಟೆ ಊರ್ಕೊಳ್ತಾ ಇದ್ದೀನಿ. ತಿನ್ನೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ನನ್ನ ಮುಂದೆ ತಿಂಡಿಗಳಿಟ್ಟಂಗೆ ಈ ಮಾವಿನಕಾಯಿ ಇಟ್ಟುಬಿಟ್ಟವ್ರೆ ಮರದಲ್ಲಿ. ಬಾ ಪರವಾಗಿಲ್ಲ. ಆರತಿ ಏನು ಎತ್ತಬೇಕೇನು? ಸುರಸುಂದ್ರಪ್ಪ ಅಪ್ಪ, ನೀನು ಈ ತರ್ಪೆಲ್ಲ ಕಟ್ತೀರಾ ಇದ್ರೆ ನಮ್ಮ ಮನೇಲಿ ನೀರು ತುಂಬಿಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಥರ ಆಟ ಆಡ್ಬೋದು ತಾನೆ? ಇಷ್ಟು ಒಳ್ಳೆ ಯೋಚನೆ ನಿನ್ಗೆ ಯಾಕೆ ಬರಲ್ಲ? ಬಾ, ಇನ್ನು ಸ್ವಲ್ಪ ಪಾಯಸ ತಿನ್ಬಾ. ಹೊಟ್ಟೆ ತೂಕ. ನಮ್ಮ ಮನೆ ಹತ್ರ ವಾತಾವರಣ ಮಳೆನಾಡು ವಾತಾವರಣ ಆಗೈತೆ. ಈ ಮನೇನೂ ಸುರಿತೈತಲ್ಲ, ಅದಕ್ಕೆ ಏನೋ ಪ್ಯಾಕ್ ಮಾಡ್ತಾ ಐತೆ. ಪ್ಯಾಕಿಂಗೇ ಆಯಿತು.
ಫ್ರೆಂಡ್ಸ್, ಈಗ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕೇನೇನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 1 ಸ್ಪೂನ್ ಕಡಲೆಟ್ಟು, 1 ಸ್ಪೂನು ಇದು ಆರೆಂಜ್ ಸಿಪ್ಪೆ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋದು, ಅದು ಚಂದನ ಅರ್ಧ ಸ್ಪೂನು, 1/4 ಸ್ಪೂನಷ್ಟು ಅರಿಶಿನ. ಇವಿಷ್ಟೇ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾರಿಗಾದರೂ ಡ್ರೈ ಸ್ಕಿನ್ ಇದ್ದರೆ ಮೊಸರಾಗಲಿ ಹಾಲಾಗಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಫೇಸ್ ಪ್ಯಾಕ್ ಹಾಕ್ಕೊಂಡು ವಾರ ಮಾಡಿದ್ರೆ ಆಯಿತು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಅಲೋವೆರಾ ಏನು ಹಾಕ್ಕೊಳ್ತಾ ಇಲ್ಲ, ಬರೀ ಪೌಡ್ರ್ ಪ್ಯಾಕ್ ಇವತ್ತು, ಓನ್ಲಿ ಪೌಡ್ರ್ ಪ್ಯಾಕ್. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪಿ ಫೇಸ್ ಪ್ಯಾಕ್ ಹಾಕ್ತೀನಿ ಬಾ. ಈಗ ನಾನು ಮಾಡೋ ಅಡುಗೆ ತಿಂತೀಯ, ನನ್ನ ಬಟ್ಟೆ ಕೊಟ್ರೆ ಹಾಕೋತೆ, ನಾನು ಪಾತ್ರೆ ತೊಳೆದ್ರೆ ಅದ್ರಲ್ಲಿ ಊಟ ಮಾಡ್ತೀಯ, ಹಂಗೆ ಫೇಸ್ ಪ್ಯಾಕ್ ಹಾಕೋಬೇಕು. ಬಾ ಬೈಲ್ ಕುತ್ಕೋ. ಸುಂದರ ತ್ವಚೆ ಬೇಡ ನಿನಗೆ, ಸುಂದರ ತ್ವಚೆ ಬೇಡ ಅಂದ್ರೆ ಬೆಳ್ಳಗಾಗೋದು ಬೇಡ ಅಂತ. ಕರ್ರಗಿಡಬೇಡ, ಇಬ್ರು ಒಂದೇ ಕಲರ್ ಇದ್ರೆ ಎಷ್ಟು ಚೆನ್ನಾಗಿರ್ತೈತೆ. ಕಲರ್ ಬೇಡ, ನೋಡಂಗಿಲ್ಲ, ನಾನೇ ನೋಡ್ಬೇಕು. ಹಾಕೋ, ಬೇರೆಯವ್ರು ನೋಡ್ತಿದ್ರೆ ಅಷ್ಟೇ ಹೋಯ್ತು. ಹೆಂಗಂದ್ರೆ ಚೆನ್ನಾಗ್ ಕಾಣಿಸೋ ಗಂಡನ್ನ, ಅಂದ್ರೆ ಮೇಕಪ್ ಮಾಡೋ ಗಂಡನ್ನ ಮದುವೆ ಮಾಡ್ಕೊಂಡ್ರು ಕಷ್ಟ, ಮೇಕಪ್ ಮಾಡ್ತಿರೋ ಗಂಡನ್ ಮದುವೆ ಮಾಡ್ಕೊಂಡ್ರು ಕಷ್ಟ. ಮೇಕಪ್ ಮಾಡೋ ಗಂಡನ್ ಮದುವೆ ಮಾಡ್ಕೊಂಡ್ರೆ ಭಯ, ಅಯ್ಯೋ ಇಷ್ಟೊಂದು ಮೇಕಪ್ ಮಾಡ್ಕೋತಾವನೆ, ಯಾವಳು ನೋಡ್ಕೊಂಡವನೋ ಏನೋ ಅಂತ. ಮೇಕಪ್ ಮಾಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಅಂತಾರೆ, ನಿನ್ ಗಂಡಗೆ ಒಂದ್ ಸ್ವಲ್ಪ ಅದಾಕಕ್ಕಾಗಲ್ಲ ಇದಾಕಕ್ಕಾಗಲ್ಲ ಅಂತ. ನಾನು ಹೆಂಗ್ ಬದುಕ್ಬೇಕಂತ ನಂಗೆ ಅರ್ಥ ಆಗ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕಿವಿಲ್ ತಾನೇ ಜನಗಳು ಹೇಳೋದು ಕೇಳ್ಬೇಕಾಗಿರೋದು. ನಾನು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸೊಳ್ಳೆಗಳು ಕಟ್ಟ ತಡೆಯಕ್ಕಾಗ್ತಾರಪ್ಪ. ನೀನ್ ಬಂದ್ರೆ ಸೊಳ್ಳೆಗಳೆಲ್ಲ ಕರ್ಕೊ ಬರ್ತೀಯ, ಅದೆಷ್ಟೊಟ್ಟಿಗೆ ಚಿಟ್ಕೊಂಡಿದೀಯ ನನ್ನ ಮೇಲೆ. ನಮ್ ಟಾಮ್ ಎಷ್ಟು ಚೆನ್ನಾಗಿ ಆರಾಮಾಗ್ಲು. ಈಗ ಏರ್ಪೇಕ್ ಹಾಕೊಂಡು ಪಟ್ಪಟ ಅಂತ ನಾನು ನೀರು ಕಾಯಿಸ್ಕೊಂಡಿಲ್ಲ ಅಂದ್ರೆ ಮಳೆ ಸ್ಟಾರ್ಟು, ಆಮೇಲೆ ತಣ್ಣೀರು ಸ್ನಾನ, ಮಾರನೇ ದಿನ ಹಾಸ್ಪಿಟ್ಲು. ಈ ಥರ ಕಲಿಸ್ಕೊಂಡು ಮುಖ ತೊಳೆದಿದ್ದೀನಿ, ಆದರೆ ಬೊಟ್ಟೆ ಹೋಗ್ಲಿಲ್ಲ ನಾನು ತೊಳೆದಿದ್ದು. ಫ್ರೆಂಡ್ಸ್, ನಾನು ಐಬ್ರೋ ಮಾಡಿಸ್ಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ಪಾರ್ಲರ್ಗೆ ಹೋಗೋಣ ಅಂತ. ಇದ್ರ ಬಗ್ಗೆ ನೀನೇನು ಹೇಳ್ತೀಯ ಕುಮಾರ್? ನಾನು ನಾಳಿದ್ರಲ್ಲಿ ಪಾರ್ಲರ್ಗೆ ಹೋಗೋಣ ಅಂತಿದ್ದೀನಿ ಐಬ್ರೋ ಮಾಡಿಸ್ಕೊಳಕ್ಕೆ. ರಾಯಚೂರಲ್ಲಿ ಏನಕ್ಕೆ ಹೋಗ್ಲಿ, ತಮಿಳ್ನಾಡು ನಾವು ಹೋಗಲ್ಲ. ನಾನು ಯೂಸ್ ಮಾಡೋ ಫೇಸ್ ಪ್ಯಾಕ್ಗಳಲ್ಲಿ ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಇದು ಒಳ್ಳೆ ರಿಸಲ್ಟ್ ಕೊಡ್ತೈತೆ ನನಗೆ. ಗ್ಲೋಯಿಂಗ್ ಆಗಿದೆ, ನಿಮ್ಮ ಮುಖ ಗ್ಲೋಯಿಂಗ್ ಆಗಿದೆ ಅಂತಿರಲ್ಲ, ಅದಕ್ಕೆ ಕಾರಣ ಏನು ಅಂದರೆ ನಾನು ನಗ್ನಾಗ್ತಾ ಇರ್ತೀನಿ ಅಷ್ಟೇ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ಮೇಕಪ್ ಅಂತೂ ಅಷ್ಟೊಂದಿರಲ್ಲ, ನಗ್ನಾಗ್ತಾ ಇರ್ಬೇಕಷ್ಟೇ. ಸ್ಕಿನ್ ಗ್ಲೋಯಿಂಗ್ಗೆ ಇದೇ ಟಿಪ್ಸ್ ಫಾಲೋ ಮಾಡಿ. ಅಂದರೆ ನಗ್ನಾಗ್ತಾ ಇರಿ ಅಂತ ಎನಿ ಟೈಮ್ ಎದ್ದು ಬಿದ್ದು ನಗಬೇಡಿ ಅಷ್ಟೇ. ಮನೇಲಿ ಕರ್ಕೊಂಡೋಗಿ ನಿಮ್ಮನ್ಸಲ್ಲಿ ಹಾಕ್ತಾರೆ, ಏನೋ ಒಂದು ಸ್ವಲ್ಪ ನಗ್ನಾಗ್ತಾ ಇರ್ರಿ. ಇವಾಗ ಏನಾರ ಗಂಡ ಬಂದು ಏನೋ ಈ ಥರ ಅಡುಗೆ ಮಾಡ್ಕೊಡಮ್ಮ ಅಂತ ಕೇಳಿದ್ರೆ ಓಕೆ ರೀ ಮಾಡ್ಕೊಡ್ತೀನಿ ಅನ್ನೋ. ಅದು ಬಿಟ್ಬಿಟ್ಟು ಯಾಕೆ ಇವಾಗ ಮನೆ ಕೆಲಸ ಬಿಟ್ಬಿಟ್ಟು ನಿಂಗೇನು ಅಡುಗೆ ಮಾಡ್ಕೊಡ್ಬೇಕಾ, ಮಕ್ಕಳು ನೋಡ್ಕೊಳ್ಳೋರು ಯಾರು, ಹಂಗಿಂಗಂತ ಅನ್ಬೇಡಿ. ಅದೇ ಥರ ಗಂಡನೂ ನಿಮಗೆ ಈ ಸಲ ಡೈಮಂಡ್ ನೆಕ್ಲೆಸ್ ಕೊಡ್ಸ್ಲಾ, ಚಿನ್ನದ ನೆಕ್ಲೆಸ್ ಕೊಡ್ಸ್ಲಾ ಅಂತ ನೀವು ಕೇಳಿ, ನಗ್ನಗ್ತಾ ಕೇಳಿ ಹೆಂಡ್ತಿರ್ನ. ನಂಗೆ ಗೊತ್ತಿಲ್ಲ. ಫ್ರಿಜ್ ಆಫ್ ಮಾಡಿದ್ದೇನೆ, ಇಷ್ಟು ಪದೇ ಪದೇ ಆಫ್ ಮಾಡ ಬೇಡಪ್ಪಿ. ರಾತ್ರಿ ಆಫ್ ಮಾಡಿದ್ದ, ಗುಡುಗ್ ಬಂದ್ರು ಫ್ರಿಜ್ ಆಫ್ ಮಾಡ್ತಿದ್ದೆ, ಟಿವಿ ಆಫ್ ಮಾಡ್ತಿದ್ದೆ, ಲೈಟ್ಗಳೆಲ್ಲ ಆಫ್ ಮಾಡ್ತೈತಿ. ಹೆಂಗೆ ಫ್ರೆಂಡ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಬಲ್ಪ್ಗೆಲ್ಲ ಸಿಡ್ಲು ಹೊಡಿತೈತಾ, ಕರೆಂಟ್ಗೆಲ್ಲ ಸಿಡ್ಲು ಹೊಡಿತೈತಾ, ಮರಗಡೆಗಳಿಗೆ ಹೊಡಿತೈತೆ. ಬಾ ಫೇಸ್ಬುಕ್ ಮಿಕ್ ಕೈದು ಹಾಕ್ತೀನಿ, ನಾನೇ ಮುಖ ತೊಳಿತೀನಿ, ನಿನ್ ಕಷ್ಟ ಆದ್ರೆ ಪಪ್ಪಿ ಅಲ್ಲೇ ಬಂದ್ ಹಾಕ್ಲಾ? ಪ್ರೀತಿಯಿಂದ ಬೇಯಿಸ್ಬೇಕಾಗ್ತೀನಿ. ಫ್ರೆಂಡ್ಸ್, ಕೇಳಿದ್ರಲ್ಲ ಇತ್ತೀಚೆಗೆ ವಿಡಿಯೋ ಲೆಂತಿ ವಿಡಿಯೋ ಆಗ್ತಾ ಕಮ್ಮಿ ಆಗ್ತಿದ್ದೀರಾ. ಅದು ಯಾಕಂದ್ರೆ 6 ಗಂಟೆ ಆಯ್ತಂದ್ರೆ ಕರೆಂಟ್ ಹೋಗ್ಬಿಡ್ತೈತೆ, ಕತ್ಲೇರಿ ಇದ್ದಿದ್ದು ವಿಡಿಯೋ ಮಾಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ. ಅದಕ್ಕೆ ಇನ್ಮೇಲೆ ಸಂಜೆ ಒಳಗೆ ಆದಷ್ಟು ವಿಡಿಯೋ ಕಂಟಿನ್ಯೂ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಕಿಗೆ ಅಪ್ಲೈ ಮಾಡಬೇಕು. ಕನ್ಸ್ಕೊಂತವನೆ ಅನ್ಸೈತೆ ನಿದ್ರೆಯಲ್ಲಿ, ಸೌಂಡ್ ಕೊಡುವ ಅಗತ್ಯವಿಲ್ಲ. ನಾನು ಫೇಸ್ ಪ್ಯಾಕ್ ಹಾಕ್ತೀನಿ ಬಾ, ಆಮೇಲೆ ಸೌಂಡ್ ಕೊಟ್ಕೊಳ್ವೆ. ನಾನು ಆಚೆ ಹೋಗ್ತೀನಿ ಬೇಕಾರೆ. ಡೀಲ್ ಓಕೆ ಆದ್ರೆ ಕೆಳಗೆ ಬಾ.
ನಾವು ಫೇಸ್ ಪ್ಯಾಕ್ ಹಾಕಿ ಮಸಾಜ್ ಮಾಡ್ತೀವಿ. ಹೆಡ್ ಮಸಾಜ್ ಮಾತ್ರ ಮಾಡ್ಬೇಕಂತೆ, ಫೇಸ್ ಪ್ಯಾಕ್ ಎಲ್ಲ ಹಾಕ್ಬಾರ್ದಂತೆ. ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ಇವಾಗ, ವಾರ ಮಾಡಬೇಕು ಬೆಳಗ್ಗೆ ಹಂಗೆ ಅಂದ್ಕೊಂಡು ಅಂದರೆ ನಾನು ಊಟ ಮಾಡಿದ ತಕ್ಷಣ ಮನೆ ಒರೆಸಿ ಬೇಗ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಮಾಡ್ಕೊಬಿಡೋಣ ಅಂತ ಕೆಲಸ ಅಂದ್ಕೊಂಡೆ ಫ್ರೆಂಡ್ಸ್. ಊಟ ಮಾಡಿದ ತಕ್ಷಣ ಆಸ್ಕೆ ಬಾ ಮಲ್ಕೋ ಅಂತ ಕರಿತಿತ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ. ಒಂದು ಟೈಮಿಗೆ ಸಿಕ್ಕೊಂಡು 15 ನಿಮಿಷ ನಿದ್ದೆ ಮಾಡಿ ಅಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ನಿದ್ದೆ ಮಾಡೋದು. ಅಪ್ಪಿ ನೀರು ಕಾಯಿಸ್ಕೊಟ್ಬಿಡು ಬಾಪ್ಪಿ, ನೀನು ಕಾಲಕ್ಕೆ ಬೀಳ್ತೀನಿ. ನಾನು ಯಾಕೆ ಕಾಲಕ್ಕೆ ಬೀಳಲಿ, ಏನೋ ಕಾಲಕ್ಕೆ ಬಿಡ್ಬೇಕಾ? ನೋಡಿ ಫ್ರೆಂಡ್ಸ್, ನೋಡಿ 3ನೇ ಮುಖ ಶಿವನ, 2ನೇ ಮುಖ ಶಿವನ ಅಲ್ಲ ಶಿವ ಅವರ. ನಿಮ್ ಕಾಲ ಆ ಕಡೆ ಎತ್ತು, ಮುಗಿತೀನಿ. ಕಾಲ್ ಮುಗಿದ್ರೆ ನೀರ್ ಕಾಯಿಸ್ಕೊಡ್ತೀಯಾ? ಆಯ್ತು. ನೀರ್ ಕಾಯಿಸ್ಕೊಡ್ ಬಾಪಿ, ಬೇಗ ಮಳೆ ಬರ್ತೈತೆ. ನೋಡ್ತಾ ಇದ್ದೀನಿ, ಬಾಪಿ ಪ್ಲೀಸ್. ಗಂಡಪ್ಪ, ಐ ಆಮ್ ಕಮಿಂಗು. ಸೌದೆ ರೆಡಿಯಾಗಿದೆ. ಹೌದಾ, ಇದು ನಿಜ ನಿದ್ದೆ? ಆಹಾ ಕಳ್ಳಪ್ಪ ಬಾಪ್ಪ. ನೀರು ಯಾಕೆ ಅಪ್ಪಿ? ಅವಾರ್ಡ್ಗಳು ರೆಡಿ ಮಾಡಕ್ ಕೊಡ್ತೀನಿ ಬಾಪಿ, ಆರ್ಡರ್ ಕೊಡ್ತೀನಿ ಅವಾರ್ಡ್ಗೆ. ಬಾಪ್ಪ ನೀರು ಯಾವಾಗ್ಲಾರ ಕುಡಿಬೋದು, ಮಳೆ ಬಂದ್ಬಿಡ್ತೈತೆ. ಪ್ಲೀಸ್ ಬಾಪ್ಪ, ಇಷ್ಟೊಂದು ನಿನ್ಗೆ ಮಸ್ಕ ಹೊಡಿಬೇಕಾ? ಕೆಲಸ ಮಾಡ್ಕೊಂಡು ನೋಡ್ದಾ? ಏನಾಗಲ್ಲ ಬಾ, ನನ್ಗೆ ಗೊತ್ತು ತಾನೆ ನೀರು ಕಾಯ್ಸಕ್ ನನ್ಗೆ ಬರಲ್ಲ ಮಳೆಗಾಲದಲ್ಲಿ ಅಂತ. ಎಲ್ಲ ಮಾಡ್ತಿದ್ದೀನಿ. ಆಯ್ತಪ್ಪ, ನಾವು ಕಳ್ರೆ ಕೊಡು ಹೋಗ್ಲಿ ಬೆಂಕಿ ಪಟ್ಟ, ನಾನು ನೀನು ಕಾಯಿಸ್ಬಿಟ್ಟು ನಾನು ಕಾಯಿಸ್ಕೊಳ್ತೀನಿ. ಇಷ್ಟೊಂದೆಲ್ಲ ಮಾತುಗಳು ಬೈಸ್ಕೊಂಡು ನಾವು ನಮಗೂ ಮನ ಮರಿತೈತೆ. ರಾಮಕೃಷ್ಣ ಎಲ್ಲ ಇಲ್ಲ. ಯಾಕಪ್ಪ ಕಟ್ಕೊಂಡೆ? ಅಪ್ಪ ನೀರು ಕಾಯಿಸ್ಕೊಳಕ್ಕೆ ಯಾಕೆ ಕಟ್ಕೊಂಡು? ಬರೀ ನೀರು ಕಾಯ್ಸಕ್ಕೆ ಉಯ್ತೀನಿ. ನಾವು ಒಲೆ ಹಚ್ಕೊಡಪ್ಪ ಸಾಕು ನಂಗೆ. ಮಳೆಗಾಲದಲ್ಲಿ ನಂಗೆ ನೀರು ಕಾಯಿಸ್ಬೇಕಂದ್ರೆ ಪಿಚ ಅಂತೈತೆ ನೆಲ ಅಲ್ಲ. ತಿಂದಾಗ ನೆಲದ ಮೇಲೆ ತಿಂತೀವಾ ಫ್ರೆಂಡ್ಸ್? ನಿಮ್ಗೊಂದು ಗಿಡ ತೋರಿಸ್ತೀನಿ ನೋಡಿ. ಈ ಗಿಡನ ಜಸ್ಟ್ ಒಂದು ಸ್ಕಿನ್ಗೆ ಟಚ್ ಮಾಡ್ಕೊಬಿಡ್ಲಿ, ನೆವೆ ಗೀಚ್ತಾ ಇರ್ಬೇಕಾಗ್ತೈತೆ. ಅದಕ್ಕೆ ಕಿತ್ತಿಲ್ಲ ನಾನು, ಕಿತ್ತಿದ್ರೆ ಕೈಯೆಲ್ಲ ಇದಾಗ್ಬಿಡ್ತೈತೆ. ಬೇರೆ ಸಮೇತ ಕಿತ್ತಾಕಪ್ಪಿ, ಹಂಗೆ ಮಲಗಿಸ್ಬಿಟ್ಟು ಹೋಗ್ಬಿಟ್ರೆ ಏನದು ಸ್ಲೀಪಿಂಗ್ ಮೂಡಿಗೆ ಹಾಕ್ಬಿಟ್ಟು ಹೋಗ್ತಾ ಇದೆ ಅದನ್ನ. ಟಾಮ್, ಮನೆ ಒರೆಸ್ಬೇಕು, ಜಾಗ ಬಿಡು. ಅವ್ನು ಬೆಳಗ್ಗೆಯಿಂದ ಅಲ್ಲೇ ಮಲಗವನೆ. ಎದ್ದೋಳ, ನಾಟಕ ಬಿಡ್ಬೇಡ, ಎದ್ದೋಳು. ಒಂದ್ ಕಣ್ಣು ಮುಚ್ಚವನೆ, ಒಂದ್ ಕಣ್ಣಲ್ಲಿ ನೋಡ್ತಾವನೆ. ಸೇಮ್ ನಿಂತರನೇ ನಾಟಕ ಕಲ್ತಾವನಪ್ಪಿ. ಎದ್ದೋಳು ಟಾಮ್, ಟಾಮ್ ಮನೆ ಹೊಸ್ಮೇಲೆ ಮಲಗು, ಎದ್ದೋಳು, ಎದ್ದೋಳಪ್ಪ. ಮಳೆ ಬರತ್ತ ರೀತಿ ಎದ್ದೋಳು ಟಾಮ್. ಟಾಮ್, ಕನ್ನಡ ಅರ್ಥ ಆಗ್ತಿದ್ಯಾ? ಓ ಮೈ ಗಾಡ್. ಬಾ ಸ್ವಲ್ಪ ಬಾರ್ಲಾ, ಮನೆ ಒರೆಸ್ಬೇಕು. ಮ್ಯಾಟ್ ಬಿಡು ಫಸ್ಟು, ಮ್ಯಾಟ್ ಬಿಡ. ಜಾರ ಬಂಡಿ ಹೋಗಟ್ಟಮ್ಮ, ಮನೆ ಹೊಸ್ಮೇಲೆ ಬರುವಂತೆ. ಜಂಪ್, ಬಾಯ್ ಬೈಕೊಂಡು ಹೋಗ್ಬೇಡ, ಮನೆ ಹೊಸ್ಮೇಲೆ ಬರುವೆ. ನಾನು ಮೊಬೈಲ್ ನೋಡ್ತಾ ಇದ್ದೀನಿ. ಪಾಯಸ ತಿಂದ ತಕ್ಷಣ ಮನೆ ಒರ್ಸಕ್ ಆಗ್ತಾ ಇಲ್ಲ ಅಪ್ಪಿ, ಹೊಟ್ಟೆ ತುಂಬಾಯ್ತು. ಮೊಬೈಲ್ ನೋಡ್ತೀನಿ ಒಂದ್ ಸ್ವಲ್ಪ ಹೊತ್ತು. ಫೋನ್ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ನೋಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ, ನನ್ನ ಫೋನಲ್ಲಿ ಒಂದು ಸಲ ಚೆಕ್ ಮಾಡ್ತೀನಿ. ಹಂಗಾಗಿ ನನ್ನ ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಮನೆ ಒರೆಸೋದನ್ನ, ಬಾಗಿಲು ಸಾರಿಸೋದನ್ನೆಲ್ಲ ನಾನು ವರ್ಕೌಟ್ ಅಂತಲೇ ಹೆಸರಿಟ್ಟಿದ್ದೀನಿ. ಗಂಡು ಮಕ್ಕಳು ಜಿಮ್ಗೆ ಹೋದ್ರೆ ವರ್ಕೌಟು, ನಾವು ಈ ಕೆಲಸ ಮಾಡಿದ್ರೆ ವರ್ಕೌಟು. ಒಂದು ಬೊಟ್ಟಿ ತುಂಬ ರೆಡ್ ಕಲರ್ ಹೂ ಸಿಕ್ತು, ದಾಸವಾಳ, ಸಖತ್ ಖುಷಿ ಆಯಿತು. ಹೂವನ್ನು ನೋಡೋದೇ ಒಂದು ಖುಷಿ. ಫ್ರೆಶ್ ಆಗಿ ಬಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಹೊಸ್ಲಿಗೂ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ, ಅದೇನೋ ಕಾಣ್ತಾನೆ ಇಲ್ಲ, ಯಾಕಂದರೆ ಅದು ಹೊಸ್ಲೇ ಅಲ್ವಲ್ಲ. ಹಾಗಾಗಿ ಅಷ್ಟದಳ ರಂಗೋಲಿ ಹಾಕ್ಕೊಂಡೆ. ಯಾಕಂದರೆ ಹಿಂಗಿದ್ರು ಮಳೆ ಬಂದು ಆ ರಂಗೋಲಿ ಹಾಳಾಗ್ತೈತೆ. ಚುಕ್ಕಿ ರಂಗೋಲಿ ಇಟ್ಟು
ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ರಂಗೋಲಿ ಹಾಕೋದು ಯಾಕೆ ಅಂತ ಅರಿಶಿನ ಕುಂಕುಮ ಇಟ್ಟು ಅವಕ್ಕೂ ಒಂದೊಂದು ಹೂವು ಇಟ್ಕೊಂಡೆ. ತುಳಸಿ ಗಿಡದ ಹತ್ರನೂ ಅಷ್ಟೇ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಮಳೆ ಬಂದರೆ ಒಂದು ಖುಷಿ, ಈ ರಂಗೋಲಿ ಹಾಳಾಗ್ಬಿಡುತ್ತಲ್ಲ ಅಂತ ಇನ್ನೊಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ದೇವ್ರ ಫೋಟೋಗಳಿಗೆ ಕಲರ್ಫುಲ್ ಹೂವುಗಳು, ಫೋಟೋ ತುಂಬ ಹೂವುಗಳು, ದೇವ್ರುಗಳು ಫುಲ್ ಖುಷಿ. ಇವತ್ತು ನಾನು ಏನು ವರ ಕೇಳ್ಕೊಂಡಿದ್ರು ಕೊಟ್ಬಿಟ್ಟಿರ್ತವೆ, ಆ ಥರ ಕೊಟ್ಬಿಟ್ಟಿರ್ತಾರೆ. ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಫುಲ್ ಖುಷಿ ಆಯಿತು. ಪೂಜೆ ಮುಗಿಸ್ಬಿಟ್ರೆ ಸಮಾಧಾನ. ಈಗ 6:15 ಆಗ್ತಾ ಬಂತು. ಈಗೊಂದು ನಾನು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ದಿನದಿಂದ ಇದನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಶುಕ್ರವಾರದಿಂದ ಬ್ರೆಡ್ ಮನೇಲಿತ್ತು, ಹಂಗಾಗಿ ಮಾಡೋಣ ಅನ್ಕೊಳ್ತಾ ಇದ್ದೆ. ಸಂಜೆ ಆಗ್ತಿದ್ದಂಗೆ ಕರೆಂಟ್ ಹೋಗ್ಬಿಡ್ತಲ್ಲ, ಡಿಸ್ಟರ್ಬ್ ಆಗ್ಬಿಡ್ತಿದ್ದೆ. ಬ್ರೆಡ್ ಎಲ್ಲ ಪೇ ತಿನ್ಕೊಂಡೆ. ನಾನು ಹೇಳ್ದೆ ತಾನೆ ಸ್ನಾಕ್ಸ್ ಮಾಡ್ಬೇಕು ಅಂತ. ಮಾಡೋಲ್ಲ ಇದು ನಾನು ಒಬ್ಳಿಗೂ ಸಾಕಾಗಲ್ಲ. ಒಂದು ಫುಲ್ ಬ್ರೆಡ್ ಫ್ರೆಂಡ್ಸ್. ನಾನು ಶುಕ್ರವಾರದಿಂದ ಹೇಳ್ತಾ ಇದ್ದೀನಿ. ತಗೋಬಾ ದೇವ್ರಣ್ಣ. ಜಾಸ್ತಿ ಮಾಡ್ಬೇಕಪ್ಪಿ. ಒಂದ್ ತಿಂದ್ರೆ ಅದ್ರಲ್ಲಿ ಇಬ್ಬರಿಗೂ ಒಂದೊಂದು ಪೀಸ್ ಬರ್ತೈತೆ ಅಷ್ಟೇ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಇಂಥ ಪಕ್ಕ ತರಬೇಕು ಫ್ರೆಂಡ್ಸ್. ನೋಡಿ ಮ್ಯಾನ್ ಹ್ಯಾಂಡಲಿಂಗು ನಾಯಿ ಬೇರೆ ನಮ್ ಟಾಮು. ಎಲ್ಲಪ್ಪಿ ನಿನ್ ಹೊಟ್ಟೆ ಸ್ವಲ್ಪ ಸೈಡ್ಗೆ ಹಾಕು. ನಮ್ ಟಾಮು ನೋಡಿ ಫ್ರೆಂಡ್ಸ್, ಮಂಚದ ಕೆಳಗೆ ಇರ್ತಾನೆ. ಬೆಳಗ್ಗೆ ಸಂಜೆ ಆಗ್ತಾ ಸ್ವಲ್ಪ ಮುಂದಕ್ಕೆ ಬರ್ತಾನೆ. ರಾತ್ರಿ ಆದ್ರೆ ಫುಲ್ ಮುಂದಕ್ಕೆ ಬರ್ತಾನೆ. ಕತ್ಲೆ ಆದ್ರೆ ಫುಲ್ ಭಯ ಅವ್ರಿಗೆ, ಅದಕ್ಕೆ ಫುಲ್ ಮುಂದಕ್ಕೆ ಬಂದ್ಬಿಟ್ಟವನೆ. ಈಗ ಬೆಳಕಲ್ಲಿ ಬಂದ್ ಮಲ್ಕೊಂಡವನೆ. ಎಂತ ಪುಕ್ಕಲ್ ಟಾಮು ಗೊತ್ತಾ ಇವನು. ಶಿವ ತರನೇ ಸೇಮ್ ಟು ಸೇಮ್. ಬ್ರೆಡ್ ನಾನು ಹೇಳಿದೀನಪ್ಪಿ ನಿನ್ಗೋಸ್ಕರ ಅಂತಾನೆ ನಾನು ಮಾಡ್ಕೊಡೋದು. ನಾನೇನ್ ತಿಂತಾ ಇದ್ದ, ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ಬ್ರೆಡ್ ನ ಸ್ನಾಕ್ಸ್ ಮಾಡ್ತೀನಿ ಅವಾಗ ತಿನ್ಕೊಂಡೆ ಅಂತ ಹೇಳ್ಬೇಕು ತಾನೆ. ಓಹೋ, ಹುಟ್ಟಿರೋ ಚಿಲ್ರೆ ಪಲ್ರೆ ಎಲ್ಲ ಆಯ್ತಾ ಬಿದ್ದೈತೆ. ಆದ್ರೂ ಬೇಕೇ ಬೇಕು ಫ್ರೆಂಡ್ಸ್, ಯಾಕಂದ್ರೆ ನಾವು ತಿನ್ಲೇಬೇಕು. ಓ ಕುಬೇರ್ ಮೊಟ್ಟೆ ಪಫ್ ತಿನ್ನಂಗಿಲ್ಲ ಸೋಮವಾರ. ಸರಿ ಫ್ರೆಂಡ್ಸ್, ಈಗ ಈವ್ನಿಂಗ್ ಸ್ನಾಕ್ಸ್ ಬ್ರೆಡ್ ರೋಸ್ಟ್ ಮಾಡಕ್ಕೆ ಒಂದ್ ಕ್ಯಾರೆಟ್, ಒಂದ್ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಇಷ್ಟು ತಗೊಂಡಿದ್ದೀನಿ. ಇಷ್ಟೇ ಹಾಕೊಳ್ಳೋದು. ಇಷ್ಟಿದ್ರೇನೆ ಚೆನ್ನಾಗಿರ್ತೈತೆ. ಕಾಯಿ ತುರಿ ಇಷ್ಟಪಡೋರು ಹಾಕೋಬಹುದು. ನನಗ್ ಬೇಡ ಅನಿಸ್ತಿದೆ, ಹಂಗಾಗಿ ಇಷ್ಟನ್ನೇ ರೆಡಿ ಮಾಡ್ಕೊಳ್ತೀನಿ. ಬೆಣ್ಣೆ ಹಾಕಿ ಮಾಡಿದ್ರೆ ಸೂಪರ್ ಆಗಿ ಬರ್ತೈತೆ, ಆದ್ರೆ ನಾವು ಎಣ್ಣೆ ಹಾಕಿ ಮಾಡೋಣ. ಬ್ರೆಡ್ ಒಂದು 4 ಪೀಸ್ ಇದೆ ಅಷ್ಟೇ ಫ್ರೆಂಡ್ಸ್, ಸಾಲಲ್ಲ. ಒಂದ್ ಬ್ರೆಡ್ ಇಟ್ಟು ಅದ್ರ ಮೇಲೆ ಏನ್ ಪಲ್ಯ ಹಾಕಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ರೆ ಬರೀ ಒಂದೊಂದ್ ಪೀಸ್ ಇರ್ತಿತ್ತು ಅಷ್ಟೇ ತಿನ್ನಕ್ಕೆ. ತಿಂದ್ರೆ ಮನ್ಸಾರ ತಿನ್ಬೇಕಲ್ವಾ, ಅದಕ್ಕೆ. ಶಿವಣ್ಣನ್ಗೆ ಇಷ್ಟ ಆರ್ಚೆಟ್ ಕೊಡ್ತೀರಾ ಅಂತ ಬೈಬೇಡಿ. ನಮ್ ಟಾಮಗ್ ಒಂದ್ ಬ್ರೆಡ್ ಹಾಕೋಣ. ಯಾರದು ಪಕ್ಕದ ಮನೆಗೆ ಹೋಗಿ ತಗೊಳ್ತಾಮ. ವಿಡಿಯೋ ಮಾಡ್ತಾ ಇದ್ದೀನಿ. ನಿಂದ್ ಮಾಡ್ಬೇಕಾ? ಸರಿ ಇರಪ್ಪ. ನನ್ನ ತಲೆ ಹೊಡೆಯೋ ಪ್ಲಾನು ಅಲ್ಲಿ ಬಂತು. ಓ ಮಹಾರಾಜ, ಟಾಮ್ ಬ್ರೆಡ್ ಕೊಟ್ನ ನಿನ್ಗೆ? ಹಾ ಕೊಟ್ಟೆ, ತಿಂತಾವನೆ. ನಿಂಗೊಂದು ಬ್ರೆಡ್ ಬೇಕಾ? ಈ ಬ್ರೆಡ್ ಅಂತೂ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ತಣ್ಣಗೈತೆ ಬ್ರೆಡ್. ಬಿಸಿ ಬಿಸಿ ಮಾಡಿಸ್ಕೊಂಡು ತರ್ಬೇಕು ತಾನೆ ಫ್ರೆಂಡ್ಸ್. ಯಾರಿಗೆಲ್ಲ ಇದು ಬ್ರೌನ್ ಕಲರ್ ಫಸ್ಟ್ನೇ ಬ್ರೆಡ್ ಲಾಸ್ಟ್ನೇ ಬ್ರೆಡ್ ಇಷ್ಟ? ನನಗಿಷ್ಟ. ಸೂಪರ್. ಬ್ರೆಡ್ ಚೆನ್ನಾಗಿದ್ರೆ ರೆಸಿಪಿನೂ ಚೆನ್ನಾಗಿ ಬರ್ತಿದೆ. ಇದು ನಾವು ಅಂಗಡಿಯಲ್ಲಿ ತಗೋಬೇಕಾದ್ರೆ 20 ರೂಪಾಯಿ ಪೀಸ್, 1 ಪೀಸ್ ಫ್ರೆಂಡ್ಸ್. ಮನೇಲಿ ಮಾಡ್ಕೊಂಡ್ರೆ ಹೊಟ್ಟೆ ತುಂಬಾ ತಿನ್ಬೋದು. ಈಗ 50 ರೂಪಾಯಿ ಬ್ರೆಡ್ ಇದು ತಂದ್ಬಿಟ್ಟು ಕ್ಯಾರೆಟ್ ಎಲ್ಲ ಮನೇಲಿ ರೆಡಿ ಮಾಡ್ಕೊಂಡು ನಾವು ಮಾಡ್ಕೊಂಡ್ರೆ ಮನೆಯವರೆಲ್ಲ ತಿನ್ಬೋದು, ಮತ್ತೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತಿನ್ಬೋದು. ಅದಕ್ಕೆ ನೀವು ಕಲ್ತ್ಕೊಳ್ಳಿ, ಯಾರು ಬೇಕಾರ ಮಾಡ್ಬೋದು, ಈಸಿ. ಈಗ ಇವಿಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕಂದ್ರೆ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬಿಟ್ರೆ ತಿನ್ಕೋಬಹುದು ಆರಾಮಾಗಿ. ದಪ್ಪ ದಪ್ಪ ಕಟ್ ಮಾಡಿದ್ರೆ ಸೈಡ್ ಹಾಕ್ಬಿಟ್ಟು ತಿನ್ಬೇಕಾಗ್ತೈತೆ ಮಸಾಲೆ ಎಲ್ಲ. ಅದಕ್ಕೆ ಉಂಟಾ ಇನ್ನು ಬೇಕಾ?
ಇದು ಲಾಸ್ಟು, ಮತ್ತೆ ಕೇಳಬಾರ್ದು. ನಿಂಗೆ ನಾಳೆ ಹಾಕ್ತೀನಿ ತಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಟಾಮ್ ಊಟ ತಿನ್ನೋದು ನೋಡ್ಬೇಕು ಅಂತಿದ್ರೆ ನೋಡಿ, ಬ್ರೆಡ್ ನ ಅವತಾರದಲ್ಲಿ ತಿಂತಾನೆ. ಕೆಲವ್ರ ಮನೇಲಿ ಸಾಕೊಂಡಿರೋ ಟಾಮುಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಏನಾರ ನಾವು ಐಟಮ್ಸ್ ತಿನ್ನಕ್ ಕಿತ್ಕೊಂಡ್ರೆ ಅವ್ ಬಂದು ಬಾಯಿ ಹಾಕ್ಬಿಡೋದು, ಇಲ್ಲ ಕಿತ್ಕೊಂಡ್ ತಿನ್ಬಿಡೋದು, ಆತರ ಇರುತ್ತೆ. ನಮ್ ಟಾಮು ಮುಂದೆ ಬ್ರೆಡ್ ಇಟ್ಬಿಟ್ಟು ಹೋದ್ರೆ ಅವ್ನ್ ತಿನ್ನಲ್ಲ. ನಾನ್ ಕಟ್ರೇನೆ ಅವ್ನ್ಗ ಮುಂದೆ ಹಾಕಿದ್ರೇನೆ ತಿನ್ನೋದು ಅವ್ನ. ಆತರ ಒಳ್ಳೆ ಮಗ, ನಾನೇ ಕಲ್ಸಿರೋದು ಬುದ್ಧಿ. ಕ್ಯಾರೆಟ್ ನ ತುರ್ದೇ ಹಾಕೋಬೇಕು ಫ್ರೆಂಡ್ಸ್, ಕಟ್ ಮಾಡಂಗಿಲ್ಲ, ಬೇಗ ಫ್ರೈ ಆಗ್ಬೇಕಲ್ಲ ಅದಕ್ಕೆ. ಟೀ ಮಾಡಿದ್ರೆ ನನ್ಗೆ ಅದಕ್ಕೆ ಇದ್ರಲ್ಲಿ ತುರಿಯಲ್ಲ ನಾನು. ಕೈ ಕುಯ್ಕೊಂಡು ತುರಿತಾ ಇದ್ದೀನಿ. ತುರ್ಕೊಡ್ತೀನಿ ಕೊಡು ಅಂತ ಒಂದ್ ಮಾತು ಬಂದಿಲ್ಲ. ನಿನ್ಗೆ ಯಾವತ್ ನೋವಿಲ್ಲ ಹೇಳಪ್ಪಿ ಇಂಥ ದಿನ ಅಂತ? 360 ದಿನ 5 ದಿನಾನು ನೋವೇ ನೋವೇ ಎಲ್ಲರಿಗೂ ನೋವೇ. 360 ದಿನ ಹುಡುಗೆಲ್ಲ ABCD ಮಾಡದೆ ಅಡುಗೆ ಮಾಡಲ್ಲ. ನಾನು ಒಬ್ಳೆ ಮಾಡ್ಕೊಂಡು ಅಡುಗೆ ಮನೆ ತಿಂತೀನಿ. ಕೈ ಕಟ್ ಮಾಡಿದ್ರು ನೀನ್ ಬಂದು ಓಡ್ ಬಂದ್ ಫಿಲಮ್ ಹೀರೋಗಳೆಲ್ಲ ಬಾಯಲ್ಲಿ ಬೆಳ್ಳಿಟ್ಕೊಂಡು ಚೂಪ್ತಾರೆ. ಫಿಲಮ್ ಅಲ್ಲಿ ಆಗಿದ್ರೆ ಹಾಗೆ ತಾರಪ್ಪೆ ಫ್ರೆಂಡ್ಸ್. ಇಷ್ಟೊತ್ತಿಗೆ ಫಿಲಮ್ ಅಲ್ಲಿ ಹೇಳ್ತಾರೆ, ಹೆಣ್ಮಕ್ಳು ಕೈ ಕಟ್ ಮಾಡ್ಕೊಂಡ್ರೆ ಹೀರೋಗಳು ಓಡ್ ಬಂದು ಕೈನ ಅಂತ ಚೂಪ್ತಾ ಇದ್ರು. ಇರೋ ರಕ್ತ ಎಲ್ಲ ಜ್ಯೂಸ್ ತರ ಕುಡ್ಕೊಂತಿದ್ರು. ಆ ಸೀನ್ಗಳು ನೋಡಿದ್ರೆ ನಾನು ಎದ್ದು ಬಿದ್ದು ನಗ್ತೀನಿ. ಓ ಮೈ ಗಾಡ್, ಅನ್ಕೊಂಡೆ ಈಗ್ಲೂ ಆಗ್ಲೋ ಹೋಗುತ್ತೆ ಅಂತ. ಯಾವ ಹಾಡಪ್ಪಿ ಇದು? ಕತ್ಲೆಲಿ ಚೆನ್ನಾಗಿರೋ ಹಾಡಾಡು. ತಂಗಾಳಿಯಲ್ಲಿ ನಾನು ಇದಾಡಪ್ಪಿ, ಸೂಪರ್ ಇರ್ತೈತೆ. ತಾಂಚಕಪ್ಪಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ, ನಾನು ಹಾಕ್ಕೊಂಡೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರ್ಬೇ ಸೊಪ್ಪು ಇತ್ತು, ಹಂಗಾಗಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಈರುಳ್ಳಿ, ಮಾಮೂಲಿ ನಾವು ಎಲ್ಲದಕ್ಕೂ ಹೆಂಗೆ ಫ್ರೈ ಮಾಡ್ಕೊತೀವಿ ಹಂಗೆ ಫ್ರೈ ಮಾಡಿಕೊಂಡು ಕ್ಯಾರೆಟ್ ತುರಿ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಅಂತ ಬರ್ತಾಯಿದೆ. ಇದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಒಂದೇ ಒಂದು ಸ್ಪೂನು ಟೊಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಕಾದರೂ ಹಾಕ್ಕೋಬೋದಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡೆ, ಫ್ಲೇವರ್ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ. ಅದನ್ನು ಸೈಡ್ಗಿಟ್ಟು ಈಗ ಒಂದು ತವ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ರೆಡ್ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು. ಕ್ರಂಚಿಯಾಗಿ ಬರಬೇಕಂದ್ರೆ ಈ ಥರ ಮಾಡಬೇಕು. 2 ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗಿಷ್ಟ 2 ಕಡೆ ಫ್ರೈ ಆದರೆ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಮಾಡಿಟ್ಕೊಂಡಿರೋ ಪಲ್ಯನ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊತಾ ಇದ್ದೀನಿ. ಬೆಣ್ಣೆ ಇದ್ದಿದ್ರೆ ಸೂಪರ್ ಇರ್ತಿತ್ತು ಟೇಸ್ಟು. ಇದು ಪರವಾಗಿಲ್ಲ, ಸೂಪರ್ ಇರುತ್ತೆ. ಇಬ್ಬರಿಗೂ 2 ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಸೈಡ್ಗೆ ತಗೊಳ್ತಾ ಇದ್ದೀನಿ. ಮಾಡಿರೋ ಅಡುಗೆ ರೆಡಿ. ನಾವು ಇನ್ಮೇಲೆ ಬ್ರೆಡ್ ಜಾಮು ತಿನ್ಕೊಂಡು ಬದುಕಬೇಕಂತ ಡಿಸೈಡ್ ಮಾಡಿದ್ದೀನಿ. ಅಷ್ಟೇ, 3 ದಿನಕ್ಕೆ ಸತ್ತೋಯ್ತೀವಿ. ಅದು ಜಾಯಿಂಟ್ ಮಾಡಿ ತಿನ್ಬೇಕಪ್ಪಿ, ಒಂದು ಸಪ್ರೇಟ್ ಎತ್ಕೋಬಾರ್ದು. ಒಂದೇ ಗಚ್ಚು ಕಟ್ ಮಾಡೋಂಗಿಲ್ಲ, ಹಂಗೆ ತಿನ್ನು. ಸೂಪರ್ ಆಯ್ತಾ? ಇದು ತಿಂದಿದ್ಯಾ? ಬೇಕ್ರಿಲಿ ಮಾಡ್ತಾರೆ ತಾನೇ, ಅದೇ ತರ ಆಯ್ತಾ ಟೇಸ್ಟು? ಕ್ರಂಚಿಯಾಗಿ ಸೂಪರ್ ಐತೆ ಫ್ರೆಂಡ್ಸ್. ಎರಡು ಕಡೆ ರೋಸ್ಟ್ ಮಾಡಲ್ರು ಕೆಲವರು, ನನಗೆ 2 ಕಡೆ ರೋಸ್ಟ್ ಮಾಡಿದ್ರೆ ಇಷ್ಟ. ಯಾಕೆ ಇಲ್ಲಿ ಬಂದು ಕೂತಿದ್ಯಾ ಆಚೆ? ಅಂದ್ರೆ ನನ್ ಕಾಟ ತಲೆಲಾಡ್ದೆ, ನನ್ ಗಯ್ಯಾಳಿ ಅಂತ ಸಮಾಜ ತಪ್ಪು ತಿಳ್ಕೊಳ್ಳಿ ಅಂತನಾ? ನೀನ್ ಎಲ್ಲಿರ್ತೀಯ ಅಲ್ಲಿ ನೀನ್ ತಪ್ಸ್ಕೊಂಡು ಹೋಗ್ತಾ ಇರೋ ನನ್ನಿಂದ, ನಾನು ಹಿಂದೆ ಬರ್ತಾ ಇರ್ತೀನಿ. ನನ್ ಕಾಟ ತಳಿಲಾರ್ದೆ ಪಾಪ. ಬೇಕಿತ್ತ ಮದ್ವೆ? ಬೇಕಿತ್ತಪ್ಪ ಪಾಪ. ಸರಿ ಬಾ ಒಳಗೆ, ನಾನು ಮಾತಾಡಲ್ಲ, ನನ್ನ ಪಾಡಕ್ಕೆ ನಾನು ಸೈಲೆಂಟ್ ಆಗಿರ್ತೀನಿ. ಬಾಪ, ನಾನು ಮಾತಾಡಲ್ಲ, ನಾನು ಒಬ್ಳೆ ಏನ್ ಮಾಡ್ಲಿ ಮನೆ ಒಳಗೆ ದೇವತರ? ಇಲ್ಲ, ನಾನು ನಿನ್ ಜೊತೆನೇ ಇರ್ಬೇಕು. ನಾನು ಇಲ್ಲೇ ಕುತ್ಕೊಳ್ಳ? ಸರಿ. ಈಗ 2 ದಿನದಿಂದ ಯಾರಿಗೂ ವಿಶ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಈಗ ವಿಶ್ ಮಾಡ್ತಾ ಇದೀವಿ. ಮತ್ತೆ ಪದೇ ಯಾರ್ಯಾರು ವಿಶ್ ಮಾಡಕ್ಕೆ ಹೇಳಿದ್ರಿ, ಹಾಯ್ ಹೇಳಕ್ ಹೇಳಿದ್ರಿ, ಅವ್ರದ್ದೆಲ್ಲ ಮೈಂಡಲ್ಲಿ ಇದ್ದಿಲ್ಲ, ಹಂಗಾಗಿ ಅವ್ರದ್ದು ಯಾರ್ದು ಹೇಳ್ತಾ ಇಲ್ಲ, ರಿಪೀಟ್ ಆಗಿ ಮತ್ತೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ. ಯಶೋದಮ್ಮ ಅವ್ರದ್ದು ಬರ್ತಡೇ, ಹ್ಯಾಪಿ ಬರ್ತಡೇ, 100 ವರ್ಷ ಖುಷಿಯಾಗಿರಿ. ಛಾಯಾ ಅವ್ರದ್ದು 9ನೇ ತಾರೀಕು ಬರ್ತಡೇ, ಹ್ಯಾಪಿ ಬರ್ತಡೇ.
ಲಿತಿಕಾ ಗೌಡ ಹಾಯ್. ಹಾಯ್. ನಾಗರಾಜಣ್ಣ 5ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತ್ಡೇ. ಸನ್ನಿಧಿ ಹಾಯ್. ಹಾಯ್. ಲಿಖಿತ್ RK ಹಾಯ್. ಹಾಯ್. ಆರ್ಯನ್ ಸ್ಕೂಲ್ಗೆ ಹೋಗ್ತಿದಾರಂತೆ. ಆಲ್ ದ ಬೆಸ್ಟ್ ಮಗ. ಆಲ್ ದ ಬೆಸ್ಟ್. ಲತಾ ಅವರು CA ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಚೆನ್ನಾಗ್ ಓದಮ್ಮ. ಶಶಾಂಕ್ ಸ್ಕೂಲ್ಗೆ ಹೋಗ್ತಿದ್ದಾರೆ. ಆಲ್ ದ ಬೆಸ್ಟ್ ಮಗ. ಆಲ್ ದ ಬೆಸ್ಟ್. ಬೃಂದಾ ಹಾಯ್. ಹಾಯ್. ತೇಜಸ್ ಹಾಯ್. ಹಾಯ್. ಸ್ಪೆಷಲ್ ಆಗಿ ಹೇಳ್ಬೇಕಂತ ನೀನು. ಹಾಯ್. ಸ್ಪೆಷಲ್ ಆಗಿ ಅಂದ್ರೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಹೇಳು. ಇದೇ ಸ್ಪೆಷಲ್ ಮಗ. ಆಯಿಷಾ 2ನೇ ತಾರೀಕು ಬರ್ತಡೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತ್ಡೇ. ಮಾರುತಿ ಅವ್ರದ್ದು 3ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತ್ಡೇ. ಗೀತಾ ಹಾಯ್. ಹಾಯ್. ಧ್ರುವಂತ್ ಮತ್ತೆ ಸಾನ್ವಿ ಹಾಯ್ ಮಕ್ಕಳ. ಹಾಯ್. ಹಾಯ್. ಸೌಮ್ಯ ಅವ್ರದ್ದು 2ನೇ ತಾರೀಕು ಬರ್ತಡೆ. ಹಾಯ್. ಅನ್ವಿತ್ ಓಂಕಾರ ಹಾಯ್. ಹಾಯ್. ಅಮರಾವತಿ ಸಿಸ್ಟರ್ ಹಾಯ್. ಹಾಯ್. ಜಾನ್ವೈ ಹಾಯ್. ಹಾಯ್. ಪುಷ್ಪಲತಾ ಅವರೇ ಹಾಯ್. ಹಾಯ್. ಶ್ರೀನಿವಾಸ್ ಅವ್ರದ್ದು ಬರ್ತಡೆ. ಹ್ಯಾಪಿ ಬರ್ತ್ಡೇ. ವಿಶ್ವ ಹ್ಯಾಪಿ ಬರ್ತಡೆ. ನಿಮ್ ವೈಫ್ ವಿಶ್ ಮಾಡಕ್ ಹೇಳಿದ್ದು. ಪೃಥ್ವಿಶ್ರೀ ಹಾಯ್. ಹಾಯ್. ಪಾನಂ ಅವ್ರಿಗೆ ಹಾಯ್. ಅವರ ಅಮ್ಮ ಶಾಂತಿ ಸಿಸ್ಟರ್ ಹಾಯ್ ಹಾಯ್. ಹಾಯ್. ಪೂರ್ವಿಕಾ ಹಾಯ್. ಹಾಯ್. ವಿಜಯ್ ಅವರು ಸ್ಕೂಲ್ಗೆ ಹೋಗ್ತಿದಾರಂತೆ. ಆಲ್ ದ ಬೆಸ್ಟ್ ಮಗ. ಆಲ್ ದ ಬೆಸ್ಟ್. ನಾಳೆನೆ MBBS ಪಾಸ್ ಮಾಡ್ಬೇಕು ನೀನು. ಗುಡ್ ನೈಟ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.